ಖುಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಒಬ್ರಿಗೆ 2 ನೆಲ್ಲಿಕಾಯಿ ಅಂತೇಳಿ ಲೆಕ್ಕ ಇಟ್ಕೊತೀನಿ. ಹಂಗಾಗಿ ಒಂದು 6 ನೆಲ್ಲಿಕಾಯಿ ಹಾಕ್ಬಿಟ್ಟು ಜ್ಯೂಸ್ ಮಾಡಿ ಎಲ್ರಿಗೂ ಕೊಡೋದು. ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋಬೋದು, ಒಂಚೂರು ಪೆಪ್ಪರ್ ಪೌಡರ್ನು ಹಾಕೊಬೋದು. ಆದರೆ ನಾನು ಎರಡೂ ಹಾಕ್ಲಿಕ್ಕೆ ಹೋಗಲ್ಲ, ಹಂಗೆ ಒಂದೊಂದು ದಿನ ಮಾಡಿಬಿಡ್ತೀನಿ. ಒಂದೊಂದು ದಿನ ಫ್ರೆಶ್ ಆಗಿ ಕರಿಬೇವಿನ ಸೊಪ್ಪಿದೆ ಅಂದಾಗ ಕರಿಬೇವಿನ ಸೊಪ್ಪು ಹಾಕಿ ಮಾಡ್ತೀನಿ. ತುಂಬ ಒಳ್ಳೆಯದು ಹೇರ್ ಗ್ರೋತ್ಗಿರ್ಬೋದು ಅಥವಾ ಏರ್ ಫಾಲ್ ಕಂಟ್ರೋಲ್ಗಿರ್ಬೋದು. ನೆಲ್ಲಿಕಾಯಲ್ಲಂತೂ ತುಂಬಾ ಒಳ್ಳೆ ಗುಣ ಇದೆ. ಆದಷ್ಟು ನಾವು ವಾರದಲ್ಲಿ ಒಂದು 3 ದಿನನಾದ್ರೂ ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ಬೇಕು. ಹಂಗೆ ತಿಂದರೂ ಕೂಡ ಒಳ್ಳೆಯದೇನೆ. ಸಾಮಾನ್ಯವಾಗಿ ಹಂಗೆ ತಿನ್ಲಿಕ್ಕೆ ಯಾರೂ ಇಷ್ಟಪಡಲ್ಲ. ಜ್ಯೂಸ್ ಆದರೆ ಈ ಥರ ಆರಾಮಾಗಿ ಕುಡ್ಕೊಂಡ್ಬಿಡ್ತಾರೆ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಅಪ್ಪಗೂ ಇಷ್ಟ ಇಲ್ಲ, ಅಮ್ಮಗೂ ಇಷ್ಟ ಇಲ್ಲ. ನಾನು ಬಲವಂತ ಮಾಡ್ತೀನಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕಣ್ಣು ಮುಚ್ಕೊಂಡು ಕುಡಿತಾರೆ. ತಿನ್ಲಿಕ್ಕೆ ಹೇಳಿದ್ರೆ ಅಂತೂ ತಿನ್ನೋದೇ ಇಲ್ಲ ಅವರು. ಅಟ್ಲೀಸ್ಟ್ ಹಿಂಗಾದರೂ ಕುಡೀಲಿ ಅಂತ. ಇನ್ನು ಫ್ರೆಶ್ ಆಗಿದೆ ನೋಡಿ ನೆಲ್ಲಿಕಾಯಿ ಇವತ್ತು. ಈ ಸೀಡ್ಸು ಈ ಥರ ಪೂರ್ತಿ ಗ್ರೀನ್ ಕಲರ್ ಇದ್ದರೆ ತುಂಬ ಫ್ರೆಶ್ ಆಗಿದೆ ಅಂತ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದರೆ ಹಳೇದಾಗಿದೆ ಅಂತ. ಒಂದು ಕಡೆ ಮೊಟ್ಟೆ ಇಟ್ಟಿದ್ದೀನಿ ಬೇಯಲಿಕ್ಕೆ. ಜ್ಯೂಸ್ ಮಾಡಿಬಿಟ್ಟು ಕೊಡೋದು. ಇದ್ರೊಟ್ಟಿಗೆ ಸ್ವಲ್ಪ ಬಾದಾಮ್ ಕೂಡ ನೆನೆಸಿಟ್ಟಿರ್ತೀನಿ, ಅದನ್ನು ಕೊಡ್ತೀನಿ. ಹಾಗೆ ನನ್ನ ಸ್ಕಿನ್ ಕೇರ್ ಬಗ್ಗೆ ಸುಮಾರು ಜನ ಕೇಳ್ತಿರ್ತೀರಲ್ಲ, ಅದನ್ನು ಶೇರ್ ಮಾಡಿದ್ದೀನಿ ನೋಡಿ. ಇವಾಗಂತೂ ತುಂಬ ಬಿಸಿಲು ಆಯಿತಾ. ಕೆಲವೊಮ್ಮೆ ಹನಿ ಬೀಳ್ತಿರುತ್ತೆ, ಕೆಲವೊಮ್ಮೆ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ. ವೆದರ್ ಹೆಂಗೆ ಚೇಂಜ್ ಆಗುತ್ತೆ ಅಂತಲೇ ಹೇಳಲಿಕ್ಕೆ ಆಗ್ತಾ ಇಲ್ಲ ನಾವಿರೋ ಕಡೆ ಆಯಿತಾ. ಹಾಗಾಗಿ ಏನೇ ಮಿಸ್ ಮಾಡಿದ್ರೂ ಸನ್ಸ್ಕ್ರೀನ್ ಇರ್ಬೋದು, ಸ್ಕಿನ್ ಕೇರ್ ಮಾಡೋದಿರ್ಬೋದು, ಇದನ್ನೆಲ್ಲ ನಾನು ಮಿಸ್ ಮಾಡಲಿಕ್ಕೆ ಹೋಗಲ್ಲ. ಏನು ಗೊತ್ತಾ, ನಮಗೆ ಏಜ್ ಆಗ್ತಾ ಪಿಂಪಲ್ಸು, ಆ್ಯಕ್ನೆ ಮಾರ್ಕ್ಸು, ಪಿಗ್ಮೆಂಟೇಷನ್ಸು, ಸ್ವಲ್ಪ ಸ್ಕಿನ್ ಡಲ್ ಆಗೋದು, ಡಾರ್ಕ್ ಆಗೋದು, ಈ ಥರ ಸುಮಾರಷ್ಟು ಪ್ರಾಬ್ಲಮ್ಗಳು ಬರ್ಲಿಕ್ಕೆ ಶುರುವಾಗ್ತವೆ ಆಯಿತಾ. ಹಾಗಾಗಿ ಆದಷ್ಟು ನಮ್ಮ ಸ್ಕಿನ್ ಮೇಲೆ ನಾವು ಕಾಳಜಿ ಮಾಡೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಕೆಲವೊಬ್ಬರಿಗೆ ನಮ್ಮ ಸ್ಕಿನ್ ಟೋನ್ಗೆ ಯಾವ ಪ್ರಾಡಕ್ಟ್ ಸೆಟ್ ಆಗುತ್ತೆ ಅನ್ನೋದು ಅಷ್ಟಾಗಿ ಐಡಿಯಾ ಇರಲ್ಲ. ಹಾಗಾಗಿ ಯಾವುದೋ ಒಂದು ನೋಡಿಬಿಟ್ಟು ಸೆಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡು ಅಪ್ಲೈ ಮಾಡಿಬಿಡ್ತೀವಿ. ಅದು ಕೆಲವೊಮ್ಮೆ ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗ್ತಾನೆ ಅಲರ್ಜಿ ಆಗೋದು, ರ್ಯಾಷಸ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿಬಿಡುತ್ತೆ ಆಯಿತಾ. ಹಾಗಾಗಿ ನಾನು ನಿಮಗೆ ಗೊತ್ತಿರೋ ಹಾಗೆ ಸುಮಾರು ದಿನದಿಂದ ಈ ಥರ ರಿಸ್ಕ್ ಎಲ್ಲ ತೊಗೊಳ್ಲಿಕ್ಕೆ ಹೋಗ್ತಾನೆ ಇಲ್ಲ. ಯಾಕಂದರೆ ನಾನು ಕ್ಯೂರ್ ಆ್ಯಪ್ನ ಬಳಸ್ತಾ ಇದ್ದೀನಿ. ಈ ಕ್ಯೂರ್ ಆ್ಯಪ್ ಏನು ಗೊತ್ತಾ, ಜಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಷ್ಟೇ. ಡೌನ್ಲೋಡ್ ಮಾಡಿ ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದಮೇಲೆ ಇಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಇರ್ತಾರೆ. ಅವರು ನಮ್ಮ ಸ್ಕಿನ್ನನ್ನು ನೋಡಿ ನಮ್ಮ ಸ್ಕಿನ್ನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ನಾವು ಈ ಆ್ಯಪ್ಗೆ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಅನಲೈಸ್ ಮಾಡುತ್ತೆ ಏನು ತೊಂದರೆ ಇದೆ ಸ್ಕಿನ್ನಲ್ಲಿ ಅನ್ನೋದನ್ನು ನಮಗೆ ನೇರವಾಗಿ ತೋರಿಸುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಯಾವುದೋ ಒಂದು ಕ್ರೀಮ್ಗಳನ್ನ ಕೊಡಲ್ಲ. ನಮ್ಮ ಸ್ಕಿನ್ನಲ್ಲಿ ಏನು ತೊಂದರೆ ಅದನ್ನು ನೋಡಿಬಿಟ್ಟು ಅದಕ್ಕೆ ಸರಿ ಹೊಂದಂತಹ ಪ್ರಾಡಕ್ಟ್ಗಳನ್ನ ನೇರವಾಗಿ ಮನೆಗೆ ಡಾಕ್ಟರ್ಸ್ ನಮಗೆ ಕಳಿಸ್ಕೊಡ್ತಾರೆ ಆಯಿತಾ. ಅಂದರೆ ಡರ್ಮಟಾಲಜಿಸ್ಟ್ ನಮಗೆ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಇಷ್ಟೆಲ್ಲ ಪ್ರೋಸೆಸ್ಗೆ ಖರ್ಚು ಆಗೋದು ಬರೀ 2200 ರೂಪಾಯಿ ಅಷ್ಟೇನೆ. ನಿಮಗೆ ಗೊತ್ತಿರುತ್ತೆ, ಹೊರಗಡೆ ಹೋಗಿ ನಾವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಂದ್ರೆ ಎಷ್ಟೊಂದೆಲ್ಲ ಪ್ರೋಸೆಸ್ ಇರುತ್ತೆ, ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ. ಇದರಲ್ಲಿ ಅಷ್ಟೊಂದೆಲ್ಲ ಪ್ರೋಸೆಸ್ಸು ಇಲ್ಲ, ಹಾಗೆ ಅಷ್ಟೊಂದು ಖರ್ಚು ಕೂಡ ಆಗಲ್ಲ. ಬರೀ 2200 ರೂಪಾಯಿಗೆ ನಮಗೆ ಪ್ರಾಡಕ್ಟ್ ಸಿಗುತ್ತೆ, ಕನ್ಸಲ್ಟೇಷನ್ ಆಗುತ್ತೆ, ಹಾಗೆ ಡೆಲಿವರಿ ಚಾರ್ಜ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗೋಗ್ಬಿಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಒಂದು ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಇದನ್ನು ಯೂಸ್ ಮಾಡೋದು ಕೂಡ ಸುಲಭನೇ, ಏನಿಲ್ಲ, ಬೆಳಗ್ಗೆ ಮತ್ತು ಸಂಜೆ ಒಂದು 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ನೀವೇ ನಿಮ್ಮ ಸ್ಕಿನ್ನ ಅಬ್ಸರ್ವ್ ಮಾಡಿ ನೋಡ್ಬೋದು, ಮೊದಲು ಯಾವ ಥರ ಇತ್ತು, ಇವಾಗ ಎಷ್ಟೊಂದೆಲ್ಲ ಚೇಂಜಸ್ ಕಾಣಿಸ್ತಾ ಇದೆ ಅಂತ. ಇನ್ನು ನನಗೆ ನೀವಿಲ್ಲಿ ನೋಡ್ತಿರ್ಬೋದು, ಈ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಸ್ಕಿನ್ಗೆ ಬೇಕಾದಂತಹ ಎಲ್ಲ ಪ್ರಾಡಕ್ಟ್ಸ್ ಇದೆ. ನಿಮ್ಮ ಸ್ಕಿನ್ನಲ್ಲಿ ಏನು ತೊಂದರೆ ಇದೆ ನೋಡಿಬಿಟ್ಟು ಅದಕ್ಕೆ ತಕ್ಕಂಥ ಪ್ರಾಡಕ್ಟ್ಗಳನ್ನ ಈ ಕಿಟ್ ಮೂಲಕ ನಿಮಗೆ ಕಳಿಸ್ಕೊಡ್ತಾರೆ. ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಬರೀ 3 ವಾರದಲ್ಲೇ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಆಯಿತಾ. ಇನ್ನು ನೀವು ಕೂಡ ಈ ಆ್ಯಪ್ನ ಯೂಸ್ ಮಾಡಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ. ಹಾಗೆ ನಾನು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಆಯಿತಾ. ಇವರು ಜಿಮ್ಗೆ ಹೋಗಿಲ್ಲ ಇವತ್ತು ಕಳ್ಳರು. ನಾನು ಯೋಗ ಮಾಡಿ ತಗೊಂಡು ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಮುಂಚೆ ನೋಡು ಇಲ್ಲಿ ಇಷ್ಟೇ ಹೋಗ್ತಾ ಇದ್ದಿದ್ದು ಬೆನ್ನು, ಈಗ ನೋಡು ಎಷ್ಟು ಹೋಗ್ತದೆ. ಬಗ್ತಾ ಫುಲ್ಲು, ಇನ್ನೂ ಬಗ್ಗಿಸ್ಬೇಕು. ಫಸ್ಟು ಬ್ಯಾಕ್ ಬೆಂಡ್ ಮಾಡಿಬಿಟ್ಟು ಆಮೇಲೆ ಕತ್ತನ್ನ ಮುಂದೆ ತಗೋಬೇಕು. ಆದರೂ ನೋಡು ಮುಂಚೆ ಇಷ್ಟು ಬಗ್ತಾ ಇರಲಿಲ್ಲ ಆಯಿತಾ, ಇಷ್ಟೇ ಇರ್ತಿತ್ತು. ಈಗ ನೋಡು ಹಿಂಗೆ ಇಟ್ಕೋಬೋದು. ಯಾಕೆ ಇವತ್ತು ಜಿಮ್ಗೆ ಹೋಗಿಲ್ಲ? ಲೇಟ್ ಆಯ್ತಲ್ಲ.
ಎಷ್ಟು ಎಬ್ಸಿದ್ದೀನಿ ಅಂದರೆ ನಾನು ಎದ್ದಾಗಿಂದನೂ ಎಬ್ಬಿಸ್ತಾ ಇದ್ದೀನಿ ಇವ್ರನ್ನ. ಹ್ಞೂ ಅಂತಾರೆ ಮತ್ತೆ ಮಲಗ್ತಾರೆ. ನಾನೆಲ್ಲೋ ಹುಷಾರಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೀನಿ. ಏನೋ ಪಾಪ ಹುಷಾರಿಲ್ವನೇ ಇವತ್ತು, ಮೈಕೈ ನೋವು ಬಂದಿದೆಯೇನೋ ಅಂತ. ನೆನ್ನೆ ಜಾಸ್ತಿ ಓಡಾಟ ಇತ್ತಲ್ಲಮ್ಮ, ಕೆಲಸ. ಮೈಕೈ ನೋವಾ? ಏನು ನೋವಿಲ್ಲ, ನಿದ್ದೆ ಜಾಸ್ತಿ ಬರುತ್ತೆ. ನೀ ಫೇವ್ರೇಟ್. ಅಮ್ಮ ಮನೇಲಿದ್ರೆ ಇದೊಂದು ಸಮಸ್ಯೆ. ಮನೇಲಿ ಇಲ್ಲ ಅಂದ್ರೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಇವ್ರು ಜಿಮ್ಗೆ ಹೋಗಿ ಬಂದ ತಕ್ಷಣ ಕೊಡ್ತೀನಿ ಆಯಿತಾ. ಹೆಂಗೆ ಮಾಡ್ತಾರಂದರೆ ಸಿಂಕ್ ಹತ್ರ ಹೋಗಿ ಕುಡಿಯೋದು, ವಾಶ್ ಬೇಷನ್ ಹತ್ರ ಹೋಗಿ ಕುಡಿಯೋದು, ಆಮೇಲೆ ವಾಶ್ರೂಮ್ಗೆ ಹೋಗಿ ಕುಡಿಯೋದು, ಚೆಲ್ ಬರಲಿಕ್ಕೆ ಕುಡಿಲಿಕ್ಕಲ್ಲ ಅಲ್ಲೆಲ್ಲ ಹೋಗಿ ಚೆಲ್ ಬರೋದು, ಒಂಚೂರು ಹಿಂಗೆ ತುಟಿಗೆ ಟಚ್ ಮಾಡೋದು, ಆಮೇಲೆ ಮಿಕ್ಕಿದ್ದು ಚೆಲ್ಲೋದು. ಮೊದಲೆಲ್ಲ ನಾನು ಜಿಮ್ಗೆ ಹೋಗ್ಲಿಕ್ಕಿಂತ ಮುಂಚೆನೇ ಕೊಡ್ತಿದ್ದೆ ಆಯಿತಾ. ಅವಾಗ ಹೆಂಗೆ ಹೇಳೋರು ಅಂದರೆ, ನಾನು ಅಲ್ಲಿ ಕುಡಿದ್ಬಿಟ್ಟು ಹೋಗ್ಬಿಟ್ರೆ ನಂಗೆ ಹೊಟ್ಟೆ ಎಲ್ಲ ತೊಳಸ್ಬಿಡುತ್ತೆ, ನಂಗೆ ವಾಮಿಟ್ ಮಾಡೋ ಥರ ಅನಿಸುತ್ತೆ, ನನಗೆ ಕೊಡಬೇಡ ಅಂದರು. ಸರಿ ಅಂದ್ಬಿಟ್ಟು ಆಮೇಲೆ ಏನು ಮಾಡಿದೆ ಅಂದರೆ ಜಿಮ್ಮಿಂದ ಬಂದಮೇಲೆ ಕೊಡ್ಲಿಕ್ಕೆ ಶುರು ಮಾಡಿಕೊಂಡೆ. ಆವಾಗ ಈ ಥರ ಮಾಡೋರು. ಅದಕ್ಕೆ ಈಗೇನು ಮಾಡ್ತೀನಿ ಅಂದರೆ ಕೊಟ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡಿರ್ತೀನಿ, ಪೂರ್ತಿ ಖಾಲಿ ಆಗೋವರೆಗೂ ಎದ್ದೋಗಲ್ಲ ನಾನು. ಸೋಸಲ್ಲ. ಹೆಂಗೆ ಕುಡಿಯೋದು ಮತ್ತು ಸೋಸಿಲ್ಲ ಅಂದ್ರೆ ಗಂಟ್ಲಲ್ಲಿ ಸಿಗಕ್ಕತ್ತದೆ. ಏನಾಗಲ್ಲ, ಅದು ನನಗೆ ಕುಡಿಬೇಕು. ಸೋಸ್ ಕೊಟ್ಟರೆ ಅದರಲ್ಲಿರೋ ಪೋಷಕಾಂಶ ಎಲ್ಲ ಅರ್ಧಕ್ಕರ್ಧ ಹೋಗೇ ಬಿಡುತ್ತೆ, ಫೈಬರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ. ರೂಢಿ ಆಗಲಿ ಅಂತ ಸ್ಟಾರ್ಟಿಂಗಲ್ಲಿ ಸೋಸ್ತಾ ಇದ್ದೆ ಅಷ್ಟೇ. ಅದು ತಿನ್ಬೇಕಪ್ಪು, ಇಲ್ಲಾಂದರೆ ನಾನು ಇನ್ನೊಂದು ಸ್ವಲ್ಪ ನೀರು ತಗೊಬಂದು ಬಿಡ್ತೀನಿ ಅದರೊಳಗಡೆ. ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಹೋಗುತ್ತೆ ಒಳಗಡೆ. ಇವ್ರು ನೋಡಿ ಮೇಲ್ಗಡೆ ನೀರನ್ನೆಲ್ಲ ಕುಡಿದ್ಬಿಟ್ರು, ಕೆಳಗಡೆ ಅದು ಇರುತ್ತಲ್ಲ ಗಟ್ಟಿ ಗಟ್ಟಿ, ಅದನ್ನೆಲ್ಲ ಹಂಗೆ ಬಿಟ್ಟಿದ್ದಾರೆ. ಏನು ಗೊತ್ತಾ ನಾನು ಹೇಳೋದು, ಈಗ ನಾವು ಪ್ರತಿದಿನ ನಮ್ಗೇನು ಬೇಕು ಅಂದರೆ ನಮ್ಮ ನಾಲ್ಗೆಗೆ ಏನು ಬೇಕು, ನಾಲ್ಗೆ ಯಾವ ರುಚಿ ಕೇಳುತ್ತೆ ಅದನ್ನೇ ತಿಂತೀವಿ. ಅಟ್ಲೀಸ್ಟ್ ನಮ್ಮ ದೇಹಕ್ಕಾದರೂ ಒನ್ ಟೈಮು ಕಹಿ ತಿನ್ಬೇಕಲ್ವಾ. ನಾನು ಇದನ್ನು ಡೈಲಿ ಹೇಳ್ತೀನಿ ಇವ್ರಿಗೆ, ನೀನು ಹೇಳಿದ್ದೆ ಹೇಳ್ಕೊ, ನಾನು ಇದ್ದಂಗೆ ಇರ್ತೀನಿ ಅಂತಾರೆ ಇವರು. ಕುಂಬಳಕಾಯಿ ಜ್ಯೂಸ್ ಹೆಂಗಾರು ಕುಡಿಯೋಕಾಯ್ತದೆ. ಎಲ್ಲರೂ ಕುಡಿತಾರೆ ಅಪ್ಪು, ಪ್ರಪಂಚದಲ್ಲಿರೋರು ಎಲ್ಲರೂ ಕುಡಿಬೋದು ಅದನ್ನು. ಅಷ್ಟು ನಾನು ಕುಡಿಯಲ್ವಾ, ನಾನು ಇಲ್ಲೇ ಇದ್ದೀನಿ. ಯಾವ್ದಾನ ಪ್ರೂಫ್ ತೋರಿಸು ಎಲ್ಲರೂ ಕುಡಿಯೋದನ್ನ. ನೋಡಿ ಅವ್ರನ್ನ ಹೆಂಗಂದ್ರೆ ನಾನು ಏನು ಮಾಡೋಕ್ಕಾಗುತ್ತೆ. ನನ್ನ ಮಗಂಗೆ ಏನು ಗೊತ್ತಾ, ನಾನು ಈಗಲಿಂದನೇ ಟ್ರೈನಿಂಗ್ ಕೊಟ್ಬಿಡ್ತೀನಿ. ಸ್ವಲ್ಪ ದೊಡ್ಡವರಾದ್ಮೇಲೆ ಈ ಥರ ಫುಲ್ ಅವ್ರು ದೊಡ್ಡವರಾದಾಗ ಇದನ್ನೆಲ್ಲ ಕುಡಿಲಿಕ್ಕೆ ಹಿಂಸೆ ಪಡ್ಕೋಬಾರ್ದು. ನೀನೇನೋ ಇವತ್ತು ನನ್ನ ಮಗ ಎದ್ದಿಲ್ಲ, ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಎದ್ದೊಳ್ತಾರೆ ನೋಡ್ಬೇಕು. ನಾವು ಎಬ್ಬಿಸ್ಲಿಕ್ಕೆ ಹೋಗಲಿಲ್ಲ, ಅಪರೂಪಕ್ಕೆ ಒಂದ್ಸಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರಲ್ಲ ಅಂತ. ಇವ್ರು ಮಲಗಿದ್ರಲ್ಲ, ಇವ್ರನ್ನ ತಪ್ಕೊಂಡು ಆರಾಮಾಗಿ ಮಲ್ಕೊಂಡ್ರು ಅವರು. ಇನ್ನಿವತ್ತಿನ ಬೆಳಗಿನ ತಿಂಡಿಗೆ ಲಾಸ್ಟ್ ಟೈಮ್ ನಾನು ರಾಗಿ ರವೆ ತೊಗೊಂಡು ಬಂದಿದ್ದೆ ನೋಡಿ. ಆ ರವೆ ಬಳಸ್ಕೊಂಡು ತರಕಾರಿನೆಲ್ಲ ಹಾಕಿ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಈ ರಾಗಿ ರವೆ ನೋಡಿ ಈ ಥರ ಇದೆ, ನೋಡ್ಲಿಕ್ಕೆ ಸ್ವಲ್ಪ ಬನ್ಸಿ ರವೆ ಥರನೇ ಇತ್ತು, ಅಂದರೆ ಅದು ಸ್ಟ್ರಕ್ಚರ್ ಬಂದು ಬನ್ಸಿ ರವೆ ಥರನೇ ಇತ್ತು. ಏನದು ಅಂತ ಕಬಡ್ಡಿ ಅಂತ ಏನ್ ಮಾಡ್ತಾವ್ರವಾ ಜಣಮ್ಮ? ಜಾಣು ಈ ಥರ ಪ್ರತಿದಿನ ಏನಾದರೂ ಒಂದು ನಮ್ಮ ಮುಗ್ದಲ್ಲಿ ನಗು ತರೋ ಕೆಲಸ ಮಾಡ್ತಾರೆ ನೋಡಿ. ನಮಗಂತೂ ಪ್ರತಿದಿನವೂ ಒಂಥರ ಖುಷಿಯಿಂದನೇ ಶುರುವಾಗುತ್ತೆ. ಇನ್ನು ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ. ಮಾಮೂಲಿ ನಾವು ತರಕಾರಿನೆಲ್ಲ ಸೇರಿಸ್ಬಿಟ್ಟು ಉಪ್ಪಿಟ್ಟು ಮಾಡ್ತೀವಲ್ಲ, ಸೇಮ್ ಅದೇ ಥರ ಮಾಡಿದೆ ನಾನು. ಇನ್ನು ಅಮ್ಮ ಸ್ವಲ್ಪ ಈರುಳ್ಳಿನೆಲ್ಲನೂ ಕ್ಲೀನ್ ಮಾಡಿ ಎತ್ತಿಡ್ತಿದ್ರ. ಜಾಣು ನೋಡಿ ಹೆಂಗೆ ಬಂದು ಹತ್ಬಿಟ್ಟು ನೀಟಾಗಿ ಹೋಗಿ ಕಾಲ ಮೇಲೆ ಕುತ್ಕೋತಾರೆ ಅಂತ. ನಮ್ಮಮ್ಮ ಮುದ್ದೆ ಮಾಡ್ತಾ ಇರಲಿ ಅಥವಾ ಏನೇ ಕೆಲಸ ಮಾಡ್ತಿರಲಿ ಅವ್ರ ಈ ಥರ ಕುತ್ಕೊಂಡು ಕಾಲನ್ನ ಅವರೇ ಚಕ್ಕಲ್ ಬಲ್ಲಿ ಹಾಕ್ಸ್ಬಿಟ್ಟು ಹೋಗಿ ಹಿಂಗೆ ಆರಾಮಾಗಿ ಕುತ್ಕೊಂಡು ನೋಡ್ತಾರೆ. ಅದೇನೋ ಗೊತ್ತಿಲ್ಲ, ಹಿಂಗೆ ನೋಡೋದು ಅಂದರೆ ಜಾಣೋಗೆ ಬಹಳ ಪ್ರೀತಿ. ನಮ್ಮಮ್ಮ ಒಂದೊಂದ್ಸಲ ಚಕ್ಲ ಮೇಲೆ ಹಾಕೊಳ್ಳಲ್ಲ ಆಯಿತಾ, ಹಿಂಗೆ ಬಂದು ಕುತ್ಕೊಬಿಡ್ತಾರೆ ಅಂತ. ಅವಾಗ ಕಾಲನ್ನ ಅಮುಕ್ತಿರ್ತಾರೆ, ಹಿಂಗೆ ಹಾಕೊಳ್ಳಿ ನಾನು ಬಂದು ಕುತ್ಕೊಳ್ತೀನಿ ಅಂತ. ಆರಾಮಾಗಿ ನೋಡಿಕೊಂಡು ಈರುಳ್ಳಿ ಜೊತೆ ಆಡ್ಕೊಂಡು ಸ್ವಲ್ಪ ತಿಂಡಿನೂ ಕೂಡ ತಿಂತಾಯಿದ್ರು. ಇನ್ನು ಈ ಕಡೆ ಉಪ್ಪಿಟ್ಟು ನೋಡಿ ರೆಡಿನೇ ಆಗೋಯ್ತು. ಈ ಉಪ್ಪಿಟ್ಟಿಗೆ ಏನು ಗೊತ್ತಾ, ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು. ಬನ್ಸಿ ರವೆಗೆ ಹಾಕ್ತೀವಲ್ಲ ಅದಕ್ಕಿಂತ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆಮೇಲೆ ಇದನ್ನು ಜಾಸ್ತಿ ಹೊತ್ತು ಬೇಯಿಸಬೇಕು ಆಯಿತಾ. ನಾವು ಮಾಮೂಲಿ ಉಪ್ಪಿಟ್ಟಾದರೆ ಹಬೆಲೆ ಬೇಯಿಸ್ಬಿಡ್ತೀವಿ, ಇದಂಗಲ್ಲ, ಒಂಚೂರು ಜಾಸ್ತಿ ಹೊತ್ತು ಬೇಯಿಸಬೇಕು. ಹೆಂಗಿದೆ ಅಪ್ಪು ಟೇಸ್ಟು? ರವೆ ಥರನೇ ಐತೆ. ಅಂದರೆ ಇದು ಹಳ್ಳಿಗೆ ಜಾಸ್ತಿ ಟೈಮ್ ತಗೊಳುತ್ತೆ.
ರವೆ ಉಪ್ಪಿಟ್ಟಾದರೆ ಬೇಗ ಹಳ್ಬಿಡುತ್ತೆ. ಬೇಯ್ಬೇಕೇನೋ. ಹಾಂ, ಜಾಸ್ತಿ ಬೇಯಬೇಕಿದು. ಟೇಸ್ಟು ಸೇಮ್ ಅದೇ ರವೆ ಥರನೇ ಐತೆ. ಹ್ಞೂ, ಏನು ರಾಗಿ ಅನ್ನಿಸ್ತಾ ಇಲ್ಲ ಇದು. ಹ್ಞೂ, ಚೆನ್ನಾಗೈತೆ. ಸ್ವಲ್ಪ ಉದ್ರುದ್ರಾಗೆ ಐತೆ. ಕೈ ತೆಗಿ ಒಂದು ನಿಮಿಷ ನೋಡೋಣ. ನಾನು ತಿಂದೇ ಇಲ್ಲ ಇನ್ನೇನು. ಟೇಸ್ಟ್ ಮಾಡಿ ನೋಡ್ಬೇಕು ಒಂದು ಸ್ವಲ್ಪ. ಬನ್ಸಿ ರವೆ ಉಪ್ಪಿಟ್ಟು ಸೇಮ್ ಬನ್ಸಿ ರವೆ ಉಪ್ಪಿಟ್ಟು ಟೇಸ್ಟ್ ಇದೆ. ಆರಾಮಾಗಿ ಮಾಡ್ಕೊಬೋದು. ಅದೇ ರಾಗಿ ಅನಿಸ್ತಾನೆ ಇಲ್ಲ ಇದು. ಆಮೇಲೆ ಇದು ಪುಟ್ಟ ಕಪ್ಪಲ್ಲಿ 1 ಕಪ್ ಹಾಕಿದ್ರೆ ಸಾಕು, ಜಾಸ್ತಿ ಆಗುತ್ತೆ. ಈಗ ಮಾಮೂಲಿ ರವೆ ಆಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಒಂದು ಅರ್ಧ kg ತಂದಿಟ್ಕೊಂಡ್ರೆ ಸುಮಾರು ಒಂದು 2-3 ಸಲ ಮಾಡ್ಕೋಬೋದು 3 ಜನಕ್ಕಾದರೆ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಜಾಣೋಗಿ ಇವತ್ತು ಶರ್ಟ್ ಹಾಕಿದ್ದೀನಿ ನೋಡಿ, ನನಗೇನೋ ಒಂಥರ ಹೊಸ ಥರ ಕಾಣಿಸ್ತಿದ್ರು ಶರ್ಟ್ ಹಾಕಿರೋದಕ್ಕೆ. ಕೊಡು. ಅದೇನು ಗೊತ್ತಾ, ಕೂಂಬು ಹಿಂದೆಯಿಂದ ಹಾಕೊಡಲ್ಲ, ಮುಂದೆಯಿಂದನೇ ಬಾಯಿಗೆ ಹಾಕೋದು. ಏನು ಅಬಶ್ ಕೊಡಿ, ಹಾಕ್ಬಾರ್ದು, ಹಬ್ಬು ಆಗುತ್ತೆ. ಕೊಡಲ್ವಾ ಕೊಡಲ್ವಾ? ಏನು ಏನು ಕೊಡಲ್ಲ? ಚುಚ್ಚಿ ಮಾಡ್ತೀರಿ ಮಮ್ಮಿಗೆ? ಹೆಂಗವ ಚಚ್ಚಿ ಮಾಡೋದು ಮಮ್ಮಿಗೆ? ಮಮ್ಮಿಗೆ ಹೆಂಗ್ ಚಚ್ಚಿ ಮಾಡೋದು? ಚಚ್ಚಿ ಮಾಡಿ ಅಮ್ಮಂಗೆ ಚಚ್ಚಿ ಮಾಡಿ. ಅಮ್ಮಂಗೆ ನೋಡಿ ನಿಂಗಲ್ಲ ಅಮ್ಮಂಗೆ. ಹಂಗೆ ಚಚ್ಚಿ ಮಾಡಿ ಅಂತ ಅನ್ನೋದೇ ಅಂಬ ಗೊತ್ತೈತೆ. ಅಂಬ ಗೊತ್ತೈತಿ. ಇವಾಗ ಸೈಲೆಂಟ್ ಆಗಿರ್ಬೇಕು ನೀವು. ಅಂಬ ಬೇಕು ಬೇಡವಾ? ಅಂಬ ಬೇಡವಾ? ಏನು ರುಬ್ಬಿಡ್ತೀನಿ ಅಂತ ಹೌದಾ? ಚುಚ್ಚಿ ಮಾಡ್ತೀರಿ ಮಮ್ಮಗೆ? ರುಬ್ಬಾಕ್ತೀನಿ ಅಂತ. ಇವತ್ತೇನಂದ್ರೆ ಚಿಕ್ಕಪೇಟೆಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದೀವಿ. ಜಾಣು ನೇಮಿಂಗ್ ಸೆರೆಮನಿಗೆ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ತೊಗೊಂಡು ಬರೋಣ ಅಂತ. ಇವರು ಬೆಳಗ್ಗೆ ಬೇಗ ಡ್ಯೂಟಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಒಂದು 4 o'clock ಅಷ್ಟರಲ್ಲೆಲ್ಲ ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ರು. ಆಯಿತಾ, ನಾನು ರೆಡಿಯಾಗಿ ಜಾಣನ್ ರೆಡಿ ಮಾಡಿ ನಾವು ಇಷ್ಟೊತ್ತು ಕಾಯ್ತಾ ಇದ್ದೀವಿ. ಈಗಾಗಲೇ ಟೈಮು ಎಷ್ಟಾಯಿತು? 1 ಗಂಟೆ ಆಗಿದೆ. ಈಗ ಯಾವಾಗ ಹೋಗಿ ನಾವು ಯಾವಾಗ ವಾಪಸ್ ಬರ್ತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆಂದರೆ ವೀಕೆಂಡ್ ಹೋಗೋದು ಬೇಡ, ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ, ಆರಾಮಾಗಿ ಹೋಗಿ ಶಾಪ್ ಮಾಡ್ಕೊಂಡು ಬರ್ಬೋದು ಅಂತ. ಹಾಗಾಗಿ ಇವತ್ತು ಹೊರಟ್ವಿ. ಇವ್ರು ನೋಡಿದ್ರೆ ಲೇಟ್ ಮಾಡಿಬಿಟ್ರು. ಏನು ಆರಾಮಾಗಿ ಹೋಗ್ಬಲ್ಲ ಅಂತ, ಏನು ಅರ್ಜೆಂಟ್ ಏನಿಲ್ಲ. ಇವ್ರು ಹೆಂಗೆ ಗೊತ್ತಾ, ಇವ್ರು ಲೇಟ್ ಮಾಡಿದಾಗ ಆರಾಮಾಗಿ ಹೋಗಿ ಬರೋಣ ಬಿಡು, ಏನಾಗಲ್ಲ ಅಂತಾರೆ. ನಾನೇನಾದ್ರೂ ಲೇಟ್ ಮಾಡಿದಾಗ ಎಷ್ಟು ಟ್ರಾಫಿಕ್ ಇರುತ್ತೆ ಗೊತ್ತಾ, ಹೋಗಿ ಬರೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಏನಿಲ್ಲ, ವೀಕ್ ಡೇಸಲ್ಲಿ ಹೋದ್ರೆ ಏನು ತೊಂದರೆ ಇಲ್ಲ, ವೀಕೆಂಡ್ಸಲ್ಲಿ ಹೋದ್ರೆ ಕಷ್ಟ. ನಿಮ್ದು ಏನು ಕಿತಾಪತಿಯಲ್ಲಿ ಏನು ಕಿತಾಪತಿ ನಿಮ್ದು? ಬಾ ಬಾಯ್ತ ಬಾಳೆ ಬಿದೈತೆ, ಬಾ ಈ ಕಡೆ. ಬಿದೋಗಿದ್ದಲ್ಲ ಅವತ್ತು ತಲೆಬುಂಡೆ ಏಟಾಗಿತ್ತಲ್ಲ, ಬಾ ಈ ಕಡೆ ಬಂದ್ಬಿಡಿ ಕಂದ. ಎಷ್ಟು ಮಾತಾಡ್ತಾರೆ ಗೊತ್ತಾ, ಅಂದ್ರೆ ಕಚ್ಕ ಪಚ್ಕ ಅಂತ. ನಾವೇನಾದ್ರೂ ಮಾತಾಡೋದೇ ತಡ ಶುರು ಮಾಡ್ಕೊಬಿಡ್ತಾರೆ. ಮಾತು ಬಂದ್ಮೇಲೆ ಅದೆಷ್ಟು ಮಾತಾಡ್ತಾರೋ ಗೊತ್ತಿಲ್ಲ. ನೀನು ಅದಿಲ್ವಾ? ನಾನಷ್ಟು ಮಾತಾಡಲ್ಲ. ಎಷ್ಟು ಮಾತಾಡ್ತದಪ್ಪ ಅಮ್ಮ? ಅಲ್ಲೆಲ್ಲ ಹೋಗ್ಕೊಡೋಕಂತ ಬಿದ್ದೋತೀರಿ. ನಡೀರಿ ಹೋಗೋಣ ಈಗ. ಇನ್ನು ಅಪ್ಪು ಜಾಣನ್ ಎತ್ಕೊಳ್ಳಿಕ್ಕೆ ಅಂತೇಳಿ ಬರುವ ಕ್ಯಾರಿ ಬ್ಯಾಗ್ ತೊಗೊಂಡು ಬಂದಿದ್ರು. ಇವಾಗ ಚಿಕ್ಕಪೇಟೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ನಾವೇನಾದರೂ ಒಂದು ತೊಗೊಳ್ಬೇಕು ಅಂದರೆ ಅದೆಷ್ಟೆಲ್ಲ ಸುತ್ತಬೇಕು ಅಂತೇಳಿ. ಆವಾಗ ಕೈಯಲ್ಲಿ ಎತ್ಕೊಂಡು ಓಡಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಜಾಣಗೂ ಕಂಫರ್ಟ್ ಇರಲ್ಲ ಅಂತೇಳ್ಬಿಟ್ಟು ಇದನ್ನು ತೊಗೊಂಡು ಬಂದರು. ಆರಾಮಾಗಿ ಅದ್ರಲ್ಲಿ ಕೂರಿಸ್ಕೊಂಡ್ರೆ ಇರ್ತಾರೆ ಆಯಿತಾ, ಸ್ವಲ್ಪ ಕೂಡ ಕಿರಿಕಿರಿ ಮಾಡಲ್ಲ. ಆಮೇಲೆ ಅದು ಅಷ್ಟೇ ಕಂಫರ್ಟಾಗಿರುತ್ತೆ, ಮಕ್ಳಿಗೆ ಯಾವುದೇ ಥರ ಹಿಂಸೆ ಅಂತ ಅನಿಸಲ್ಲ. ಇನ್ನು ಲಿಫ್ಟ್ ಹತ್ರ ಬಂದ್ವಾ, ನನ್ನ ಮಗನೇ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಹೋಗ್ಬೇಕು ಅನ್ನೋದನ್ನ ನೋಡಿ
ನೋಡಿಕೊಂಡು ಒತ್ತುತ್ತಾ ಇದ್ದಾರೆ ಅಂತ. ಭಾಳ ಪ್ರೀತಿ ಆಯ್ತಾ ಈ ಥರ ಲಿಫ್ಟ್ ಹತ್ರ ಹೋಗ್ಬಿಟ್ರೆ ಆ ಬಟನ್ನ ಪ್ರೆಸ್ ಮಾಡೋದು. ಇನ್ನು ನಾವು ರಿಟರ್ನ್ ಗಿಫ್ಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಶಾಪ್ಸ್ಗೆಲ್ಲ ಬಂದು, ನಿಮಗೆ ಗೊತ್ತಿರುತ್ತೆ ಚಿಕ್ಕಪೇಟೆಯಲ್ಲಿ ಹೆಂಗೆ ಅಂದರೆ ಸ್ಯಾರಿ ಸೆಕ್ಷನ್ನೇ ಒಂದು ಕಡೆ ಇರುತ್ತೆ, ರಿಟರ್ನ್ ಗಿಫ್ಟೇ ಒಂದು ಕಡೆ ಇರುತ್ತೆ, ಜ್ಯುವೆಲ್ರೀಸ್ದೇ ಒಂದು ಕಡೆ ಇರುತ್ತೆ. ಹಾಗಾಗಿ ಯಾವುದು ಯಾವ ಕಡೆ ಸಿಗುತ್ತೆ ಅಲ್ಲಿ ನೋಡಿಕೊಂಡು ಹೋಗಬೇಕು. ಇಲ್ಲಿ ಏನಂದರೆ ಸುಮಾರಷ್ಟು ಶಾಪ್ಸ್ ಇರುತ್ತೆ. ಇವಾಗ ಸ್ಯಾರಿ ಸೆಕ್ಷನ್ ಅಂತ ಅಂದರೆ ಅಲ್ಲಿ ಬರೀ ಸ್ಯಾರಿಗಳೇ ಅಂಗಡಿಗಳು ಜಾಸ್ತಿ ಇರುತ್ತೆ. ನಾವು ಯಾವ ಶಾಪ್ಗಾದರೂ ಹೋಗಿ ಎಲ್ಲನೂ ನೋಡ್ಕೊಂಡು ಬರ್ಬೋದು. ಇದು ಕೂಡ ಹಂಗೇನೆ, ರಿಟರ್ನ್ ಗಿಫ್ಟ್ಸ್ ಕಡೆ ಬಂದರೆ ಪ್ರತಿಯೊಂದು ಅಂಗಡಿನೂ ಕೂಡ ಅದೇ ಸಿಗುತ್ತೆ ನಮಗೆ. ಒಂದು ಕಡೆ ನಮ್ಗೆ ಇಷ್ಟ ಆಗಿದ್ದು ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹೋಗ್ಬೋದು. ಇಲ್ಲಾಂದರೆ ಇಲ್ಲೇನಾದರೂ ಪ್ರೈಸು ಜಾಸ್ತಿ ಇದೆ, ಇವ್ರು ಬಾರ್ಗಿನ್ ಮಾಡ್ಲಿಕ್ಕೆ ಬಿಡ್ತಿಲ್ಲ, ಕಡಿಮೆ ಮಾಡ್ಕೋತಿಲ್ಲ ಅಂದರೆ ಬೇರೆ ಕಡೆ ಹೋಗಿ ಬಾರ್ಗಿನ್ ಮಾಡ್ಕೊಂಡು ತೊಗೊಂಡು ಬರ್ಬೋದು. ನಮ್ಗೆ ಇವತ್ತು ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಸಾಮಾನ್ಯವಾಗಿ ಎಲ್ಲ ಶಾಪಲ್ಲೂ ಕೂಡ ಒಂದೇ ರೇಟ್ನ ಫಿಕ್ಸ್ ಮಾಡಿರ್ತಾರೆ. ಇವಾಗ ಒಂದು ಬಾಕ್ಸ್ಗೆ 20 ರೂಪೀಸ್ ಅಂತ ಅಂದರೆ ಎಲ್ಲ ಶಾಪಲ್ಲೂ 20ನೇ ಇರುತ್ತೆ. ನಾವು ಅದನ್ನು ಕಡಿಮೆ ಮಾಡಿಸ್ಬೇಕು ಆಯಿತಾ. ನಾವು ಸ್ವಲ್ಪ ಬಾರ್ಗಿನ್ ಚೆನ್ನಾಗಿ ಮಾಡಬೇಕು, ಆವಾಗ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ. ಇಲ್ಲಾಂದರೆ ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬರಬೇಕಾಗತ್ತೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಹೇಳಿ, ಅಯ್ಯೋ ಇದು ಈ ಡ್ರೆಸ್ಗೆ ಇಲ್ಲೂ 200, ಅಲ್ಲೂ 200, ಬಿಡು ಆಯಿತು ಇಲ್ಲೇ ತೊಗೊಂಡ್ಬಿಡೋಣ ಅಂತೇಳಿ ತಂದುಬಿಡ್ತೀವಲ್ಲ, ಆ ಥರ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲ ಆದಷ್ಟು ಬಾರ್ಗಿನ್ ಮಾಡಬೇಕು. ಆಮೇಲೆ ಇನ್ನೊಂದೇನೆಂದರೆ, ಹೋಲ್ಸೇಲಾಗಿ ನಾವೇನಾದರೂ ಈ ಥರ ತೊಗೊಂಡು ಬರ್ತಿದ್ದೀವಿ ಅಂತ ಅಂದರೆ ಆರಾಮಾಗಿ ಇಲ್ಲಿ ಹೋಗಿ ತರ್ಬೋದು ಆಯಿತಾ. ಬೇರೆ ಕಡೆಗೆ ಹೋಲಿಸಿದ್ರೆ ಇಲ್ಲೇ ನಮಗೆ ಕಡಿಮೆಗೆ ಸಿಗೋವಂಥದ್ದು. ಇನ್ನು ನಾನು ರಿಟರ್ನ್ ಗಿಫ್ಟ್ಸ್ಗೆ ಸ್ವಲ್ಪ ಸ್ಪೆಷಲ್ಲಾಗಿರೋದನ್ನ ಹುಡ್ಕೋಣ ಅಂತೇಳಿ ಹುಡುಕ್ತೆ ಆಯಿತಾ. ಸುಮಾರು ಕಡೆ ಹುಡುಕ್ತೆ, ಎಲ್ಲೂ ಕೂಡ ಸಿಗಲಿಲ್ಲ. ಆಮೇಲೆ ಈ ಶಾಪಿಗೆ ಬಂದು ಅಪ್ಪು ಇದ್ಬಿಟ್ಟು ಬೇರೆ ಥರದ್ದೇ ತಗೋ ಅಂತೇಳಿ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಬಂದು, ಅದಕ್ಕೆ ಬ್ಯಾಗು ಎಲ್ಲ ಬೇಕಲ್ವಾ, ಕವರ್ಸು ಎಲ್ಲನೂ ಅದು ಬೇರೆ ಕಡೆ ಸಿಗುತ್ತೆ ಅಂತ ಹೇಳಿದ್ರು. ಇದರಲ್ಲೂ ಕೂಡ ರೇಟ್ ಇರುತ್ತೆ ಆಯಿತಾ, ಕಡಿಮೆ ರೇಟು, ಸ್ವಲ್ಪ ಜಾಸ್ತಿ ರೇಟು, ಈ ಥರ ಎಲ್ಲ ಇರುತ್ತೆ. ಇದು ಕೂಡ ಸುಮಾರಷ್ಟು ಶಾಪ್ಸ್ ಇರುತ್ತೆ. ಹಾಗಾಗಿ ನಾವು ಒಂದು 2-3 ಕಡೆ ಎಲ್ಲ ಹೋಗಿ ನೋಡಿಕೊಂಡು ಕಡಿಮೆಯಲ್ಲಿರುತ್ತೆ ಅದನ್ನು ತೊಗೊಂಡು ಬಂದ್ವಿ. ನಾವು ಬಂದಾಗಲೂ ಕೂಡ ಅವ್ರಿನ್ನ ಪ್ಯಾಕೇನೂ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ವೇಟ್ ಮಾಡ್ತಾಯಿದ್ವಿ. ಜಾಣ ನೋಡೋವರೆಗೂ ನೋಡಿ ಸಾಕಾಯಿತು ಅಂತ ಅನಿಸುತ್ತೆ. ಅಂದರೆ ನಾವು ಕೆಳಗಡೆ ಬಿಡ್ತಿರ್ಲಿಲ್ವಲ್ಲ, ಅದಕ್ಕೆ ಎಷ್ಟು ಒದ್ದಾಡ್ತಿದ್ರು ಅಂದರೆ ತುಂಬ ಒದ್ದಾಡ್ತಿದ್ರು. ಆಮೇಲೆ ಅಪ್ಪು ಕೆಳಗಡೆ ಬಿಟ್ಟು ಆಡಿಸಿದ್ರು. ಇನ್ನು ಗಿಫ್ಟ್ನೆಲ್ಲ ಪ್ಯಾಕ್ಸ್ ಮಾಡಿಸ್ಕೊಂಡು ನಾವು ಕೂಡ ಹೊರಟ್ವಿ. ಏನು ಗೊತ್ತಾ, ಬರೀ 200 ರೂಪಾಯಿಗೋಸ್ಕರ ನನ್ನನ್ನು ತಪ್ಪಿಸ್ಬಿಟ್ಟಿದ್ರು. ನನ್ನನ್ನು ಮತ್ತು ನನ್ನ ಮಗನ ಇಬ್ರು ಕಳೆದೋಗ್ಬಿಟ್ಟಿದ್ದೇವೆ ಚಿಕ್ಕಪೇಟೆಯಲ್ಲಿ. ಅಲ್ಲೇನಾಯ್ತು ಗೊತ್ತಾ, ಗಿಫ್ಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ವಲ್ಲ, ಅದಕ್ಕೆ ಇವರು ಆಟೋದವ್ರನ್ನ ಕೇಳಿದ್ರು, ಅಲ್ಲಿ ಕಾರ್ ಪಾರ್ಕಿಂಗ್ಗೆ ಕರ್ಕೊಂಡು ಹೋಗ್ಬೇಕು ಎಷ್ಟಾಗತ್ತೆ ಅಂತ. ಅವ್ರು 200 ರೂಪಾಯಿ ಅಂತ ಹೇಳಿದ್ರು. ಇವ್ರಿಗೆ ಏನನ್ನಿಸ್ತು, ಏನೋ 200 ರೂಪಾಯಿ ಆಗಲ್ಲ ಅಣ್ಣ, 100 ರೂಪಾಯಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ರು ಆಯ್ತಾ. ಅವ್ರು ಏನಂದ್ರು ಅಂತ ಅಪ್ಪು ನಿಂಗೆ ಬೇಡ ಅಂತ ಹೇಳಿ ಹೊತ್ಕೊ ಬಂದಿದ್ದು. ಅವರು ಹೆಂಗೆ ಹೇಳಿದ್ರು ಗೊತ್ತಾ, ದೂರ ಎಷ್ಟಿತ್ತು, ಮಂತ್ರಿ ಮಾಲು ಎಂಟ್ರೆನ್ಸ್ ಇಂದ ಹಿಂದಕ್ಕೆ ಅನ್ಕೋ, ಅಷ್ಟೇ ದೂರ, ಒಂದು 200 ಮೀಟರ್ ಅಷ್ಟೇ ಇರೋದು. ಪಾರ್ಕಿಂಗ್ಗೆ ಬಿಡ್ಬೇಕಣ್ಣ, ಎಷ್ಟು ಅಂತೀರಾ ಅಂದ್ರೆ, ಅದು ಐಟಮ್ ಏನು ಒಂದು 100 kg ಐತೆ ಐಟಮು, ಒಂದು 10 kg ಐಟಮ್ ಐತೆ ಅಷ್ಟೇ. ಅದಕ್ಕೆ ಏನು 200 ರೂಪಾಯಿ ಅಂದರು. ಅಣ್ಣ 100 ರೂಪಾಯಿ ಕೊಡ್ತೀವಿ ಬನ್ನಿ, ಇಷ್ಟೇ ಹತ್ರನೇ ಅಲ್ವಾ ಅಂದರೆ, 100 ರೂಪಾಯಾ 100 ರೂಪಾಯಿ ಅಂತ ಹಿಂಗೆ ತಲೆ ಕೆರ್ಕೊಂಬಿಟ್ರ, ನನಗೆ ಸಿಟ್ಟತ್ಬಿಡ್ತು. ಈಗ ಇಷ್ಟಪ್ಪ ಐಟಮ್ ಎತ್ಕೊಂಡು ಹೋಗಕ್ಕೆ ಇಷ್ಟೊಂದು ಕೇಳ್ತೀರಾ ಅಂದ್ಬಿಟ್ಟು ಇವ್ರು ಹೇಳ್ತವ್ರೆ, ನಾನು ಏನ್ ಕಪ್ಪು 100 ರೂಪಾಯಿ ಅಲ್ವಾ ಕೊಟ್ಟಿದ್ರೆ ಆಗಿರೋದು ಅಂತ ಹೇಳಿ. ಇಲ್ಲ ಆಗಲ್ಲ ಅಣ್ಣ, ಒಂದು 150 ರೂಪಾಯಿ ಅಂತ ಅಂದಿದ್ರೆ ಕೊಟ್ಟು ಬರ್ಬೋದಿತ್ತಮ್ಮ. ಅವ್ರು ಒಂಥರ ಹೇಳಿದ್ರು, ನಂಗೆ ಅದಿಷ್ಟ ಆಗ್ಲಿಲ್ಲ ಅಂತಾರೆ ಇವರು. ಲೇಜಿಯಾಗೆ ಬಾಡಿಗೆ ಏನ್ ಮಾಡಕ್ ಸಾಕು, ಮನೆಗೆ ಹೋಗೋಣ ಅನ್ನೋ ಥರ ಅವ್ರು ಹೇಳಿದ್ರ. ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಎತ್ಕೊಂಡೆ ಸೀದಾ ಬಂದೆ. ಇವ್ರು ಹೆಂಗೋ ಸಂಧೆಗೊಂದಿ ರೋಡಲ್ಲೆಲ್ಲ ಹೋದ್ರು ಆಯ್ತಾ. ಸರಿ ಅಂದ್ಬಿಟ್ಟು ನಾನು ಹಿಂದೆನೆ ಬಂದೆ, ಪಾಪನ್ ಎತ್ಕೊಂಡ್ ಬಂದೆ. ಅರ್ಧ ದಾರಿಗೆ ಬಂದೆ, ನನ್ ಜೊತೆಲೇ ಇದ್ದೆ ಅರ್ಧ ದಾರಿ ಗಂಟ. ನಾನು ಒಂದ್ ಸಂಧಿಗೆ ರೈಟ್ ತಗೊಂಡೆ, ಅವಾಗೂ ಜೊತೆಲಿದ್ದೆ. ಅದಾದ್ಮೇಲೆ ಎಲ್ಲೋದೆ? 4-5 ರೋಡ್ ಇದ್ದು ನನಗೆ. ನಾನು ಚಿಕ್ಕಪೇಟೆಗೆ ಸುಮಾರು ಸಲ ಬಂದಿದ್ದೀನಿ, ಇಲ್ಲ ಅಂತ ಅಲ್ಲ. ಆದರೆ ಈ ಸಂಧಿಗೊಂದಿ ರೋಡಲ್ಲೆಲ್ಲ ನಾನು ಹೋಗಲ್ಲ, ನನಗೆ ಸ್ವಲ್ಪ ಭಯ ಜಾಸ್ತಿ. ಇಲ್ಲೆಲ್ಲ ಎಲ್ಲಿ ಚೈನ್ಗಿನ್ ಓಲೆಗೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಯಾವಾಗಲೂ ಇವ್ರು ಹಂಗೆ ಹೇಳ್ತಾರೆ, ಅಲ್ಲೆಲ್ಲ ಕಳ್ಳರು ಜಾಸ್ತಿ ಇರ್ತಾರೆ, ಹುಷಾರ್ ಅಂದ್ಬಿಟ್ಟು. ನಾನು ಹಿಂಗೆ ಸಂಧಿಗೊಂದಿ ಒಂದು 3-4 ರೋಡ್ ಇತ್ತಲ್ಲ, ನಾನು ಇವ್ರನ್ನೇ ನೋಡ್ತಾ ಇದ್ದೆ. ಹಿಂಗೆ ತಿರ್ಗೋ ಅಷ್ಟರಲ್ಲಿ ಇವ್ರು ಕಾಣಿಸ್ತಾ ಇಲ್ಲ, ಹೊಂಟೋಗ್ಬಿಟ್ಟಿದ್ದಾರೆ. ನಾನು ಯಾವ ಕಡೆ ಹೋಗ್ಲಿ ಇವಾಗ? ನನಗೆ ಅದ ಫೋನ್ ಇಲ್ಲ ಕೈಯಲ್ಲಿ, ಫೋನ್ ಬೇರೆ ಎಲ್ಲ ನಂಬಿಕೆ ಹಾಕೊಂಡಿದೀನಿ. ಫೋನ್ ಎಲ್ಲ ಇವ್ರು ಕೊಟ್ಬಿಟ್ಟಿದ್ದೆ, ನಾನು ಬೇಡ ಅಂತ. ನನಗೆ ಅದೇ ಭಯ, ಎತ್ಕೊಂಡ್ ಬಿಡ್ತಾರೆ ಇಲ್ಲಿ ಅಂದ್ಬಿಟ್ಟು ಎಲ್ಲ ಇವ್ರಿಗೆ ಕೊಟ್ಬಿಟ್ಟಿದ್ದೀನಿ. ನಾನು ಜಾಣ ಬಿಟ್ರೆ ಕೈಯಲ್ಲಿ ಬ್ಯಾಗು ಇಲ್ಲ, ಫೋನು ಇಲ್ಲ, ಏನೂ ಇಲ್ಲ. ಆಮೇಲೆ ಸರಿ ನಾವು ಮೇನ್ ರೋಡ್ಗೆ ಹೋಗೋಣ, ಆಮೇಲೆ ಅಲ್ಲಿ ಪಾರ್ಕಿಂಗ್ ಹೋಗ್ಬೋದು ಅಂತೇಳಿ ಮೇನ್ ರೋಡಿಗೆ ಬಂದ್ರೆ ಅಲ್ಲೂ ಇವ್ರು ಕಾಣಿಸ್ತಾ ಇಲ್ಲ.
ಅಪ್ಪ ನನ್ಗೆ ಹೆಂಗ ಆಯ್ತು ಅಂದ್ರೆ ಫುಲ್ಲು ಅಳು ಬರ್ತಾ ಐತೆ ಅಳ್ಲಿಕ್ಕೆ ಆಗ್ತಿಲ್ಲ. ಆಮೇಲೆ ನನ್ಗೇನಂದ್ರೆ ಯಾರ ಹತ್ರನಾದ್ರೂ ಫೋನ್ ಇಸ್ಕೊಂಡು ಮಾತಾಡೋದೆಲ್ಲ ತುಂಬಾ ಮುಜುಗಾರ. ನಾನು ಯಾವತ್ತೂ ಹಂಗೆಲ್ಲ ಫೋನೆಲ್ಲ ಕೇಳಿ ಕಾಲ್ ಮಾಡಿರೋದು ಇಲ್ಲೇ ಇಲ್ಲ ಆಯ್ತಾ. ಇವತ್ತು ಫಸ್ಟ್ ಟೈಮ್ ಅಲ್ಲಿ ಯಾರೋ ಒಬ್ರು ಪಾಪ ಸಿಕ್ಕಿದ್ರು ನನಗೆ, ಸದ್ಯ ಅವ್ರು ನನ್ನ ಸಬ್ಸ್ಕ್ರೈಬರ್ಸ್ ಅಂತೆ, ಅವರೇ ಬಂದು ಮಾತಾಡ್ಸಿದ್ರು. ಅವ್ರ ಹತ್ರ ಒಂದು ಫೋನ್ ಇಸ್ಕೊಂಡು ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಎಲ್ಲಿದ್ಯಪ್ಪ ಅಂತ ಕೇಳ್ಕೊಂಡು ಬಂದಿದ್ದಾಯ್ತು. ಸರಿ ಅಲ್ಲಿ ಬಂದ್ವಾ, ಪಾರ್ಕಿಂಗ್ ಬಂದ್ಮೇಲೆ ನಾನು ಮೇಲ್ಗಡೆ ಹೋದೆ. ಮತ್ತೆ ಇನ್ನೊಬ್ರ ಹತ್ರ ಕಾಲ್ ಅಷ್ಟೆಲ್ಲ ಟೆನ್ಷನ್ ತಣಂಗೆ ಇಲ್ಲ. ಅಲ್ಲಿ ಯಾರನ್ನ ರೋಡಲ್ಲಿ ಹೋಗೋರ್ನ ಇಲ್ಲ ಅಲ್ಲಿ ಈಗ ಅಂಗಡಿದವ್ರನ್ನ ಮಹಾರಾಜ ಕಾರ್ ಪಾರ್ಕಿಂಗ್ ಎಲ್ಲಣ್ಣ ಅಂದಿದ್ರೆ ಹಿಂಗ್ ಹೋಗಮ್ಮ ಅಂತ ಹೇಳಿರೋರು. ಕಾರ್ ಪಾರ್ಕಿಂಗ್ ಹೆಸರೇ ಗೊತ್ತಿಲ್ಲ ಆಯ್ತಾ, ಮಹಾರಾಜ ಕಾರ್ ಪಾರ್ಕಿಂಗ್ ಅಂತ ಹೆಸರೇ ಗೊತ್ತಿಲ್ಲ ನನಗೆ. ಕಾರ್ ಪಾರ್ಕಿಂಗ್ ಅಂದ್ರೆ ಸಾಕು, ನಂಗೆ ಹಂಗೆಲ್ಲ ಕೇಳಕ್ ಮುಜುಗಾರ ಅಲ್ವಾ ಅಪ್ಪು. ಮುಜುಗಾರ ಅಂದ್ರೆ ಕಳ್ದೋಗ್ಬೇಕಾಯ್ತು ನೀನು. ಹೆಂಗೋ ಅಲ್ಲೇ ಚಾಮರಾಜಪೇಟೆ ಕಂಪ್ಲೇಂಟ್ ಕೊಟ್ಬಿಟ್ಟು ಮನೆಗೆ ಹೋಯ್ತಾ ಇದ್ದೆ. ನನ್ಗೇನ್ ಗೊತ್ತಾ, ನಾನು ಯಾವತ್ತೂ ಅಷ್ಟೇ, ನಾನು ಯಾರ್ದು ಬೇಗ ಹೋಗಿ ಯಾರ್ದು ಮಾತಾಡ್ಸಲ್ಲ. ತುಂಬಾ ನನಗೆ ಮುಜುಗಾರ ಆಗ್ತಿರುತ್ತೆ. ಹೆಂಗ್ ಕೇಳಿ ನಾನು ಅಡ್ರೆಸ್ನ, ನಾನು ಸುಮ್ಮನೆ ಆಗ್ಬಿಟ್ಟೆ ಹೋಗೋಣ ನನಗೆ ಗೊತ್ತಾಗತ್ತಲ್ಲ ಅಂತ ಹೇಳ್ಬಿಟ್ಟು. ಸರಿ ಹೇಳ್ಬಿಟ್ಟು ನಾನು ಕಾರ್ ಪಾರ್ಕಿಂಗ್ ಬಂದು ಮೇಲ್ಗಡೆ ಹೋದ್ರೆ ಅಲ್ಲಿ ಅವ್ರ ಕಾರು ಕಾಣಿಸ್ತಾ ಇಲ್ಲ, ಇವರು ಕಾಣಿಸ್ತಾ ಇಲ್ಲ. ಮತ್ತೆ ಕೆಳಗಡೆ ಬಂದೆ. ಅದು ಕಾರ್ ನಿಲ್ಸಿ ಸೆಕೆಂಡ್ ಫ್ಲೋರ್ ಅಲ್ಲ ಥರ್ಡ್ ಫ್ಲೋರ್ ಅಲ್ಲಿ. ನಿನ್ಗೆ ಅದು ಗ್ಯಾಪ್ನ ಇಲ್ಲ. ನನ್ ಗಾಬರಿಲೆಲ್ಲ ಮರ್ತೇ ಹೋಯ್ತು ಗೊತ್ತಾ ಅಪ್ಪ. ಇವತ್ತು ಎಂತ ಕೆಲ್ಸ ಆಯ್ತಂದ್ರೆ ನನ್ ಮೇಲೆ ನನ್ಗೆ ಒಂಥರ ಅನ್ಸ್ತೈತೆ. ನಾನು ಹುಡಿಕೊಂಡ್ ಬರ್ತಾ ಇದ್ದೆ. ಫಸ್ಟ್ ಏನ್ ಮಾಡಿದೆ, ಆ ಮೂಲೆಗೆ ನಿಂತಿದ್ದೆ ಆಯ್ತಾ. ಆ ರೋಡ್ ಮೇನ್ ರೋಡ್ ಮೂಲೆಗೆ ನಿಂತ್ಕೊಂಡಿದ್ದೆ. ಆಮೇಲೆ ಎಷ್ಟೊತ್ತಾರು ಬರ್ಲೇ ಇಲ್ವಲ್ಲ, ಮೂಟೆ ಬೇರೆ ನೋಯ್ತಾ ಇತ್ತು ಭುಜ ಎತ್ಬಿಟ್ಟು. ಆಮೇಲೆ ಇಳಿಸ್ಕೊಂಡೆ, ತಡಿ ಬರ್ತಾರ ಆ ಕಡೆ ಈ ಕಡೆ ನೋಡ್ತೀನಿ, ಇಲ್ಲ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟಿರ್ಬೇಕು. ಎಲ್ಲೋ ಅಡ್ರೆಸ್ ಗೊತ್ತೇನೋ, ಪಾರ್ಕಿಂಗ್ ಹತ್ರ ಹೋಗಿರ್ಬೇಕು ಅಂತ ಹೋದ್ರೆ ಅಲ್ಲೂ ಇಲ್ಲ. ಅಯ್ಯೋ, ಒಂದು ಏನಾಯ್ತು ಅಂತ ಅಂದ್ರೆ ಸುಮಾರು ದಿನ ಆಯ್ತು ಆಯ್ತಾ ಚಿಕ್ಕಪೇಟೆಗೆ ಬಂದು, ಹತ್ತತ್ರ ಒಂದು ವರ್ಷ ಆಯ್ತು ಅಂತ ಅನ್ಕೋತೀನಿ. ನಂಗೆ ಅದು ಮರ್ತು ಹೋಗ್ಬಿಟ್ಟಿದೆ ಅಡ್ರೆಸ್. ಆಮೇಲೆ ನನ್ಗೊಂಥರ ಇವ್ರಿಲ್ಲ ಅಂದ್ರೆ ಏನೋ ತಲೆನೇ ಓಡಲ್ಲ, ಗಾಬರಿ ಆಗ್ಬಿಡ್ತು. ಎಲ್ಲೋದ್ರು ಅಂತ. ಅಯ್ಯೋ, ಆಮೇಲೆ ಇವ್ರು ಇವಾಗ ಬಂದು ಹೇಳ್ತಾರೆ, ನೀನ್ ಯಾಕೆ ಪಾರ್ಕಿಂಗ್ ಹೋಗಿದ್ದೆ, ಅಲ್ಲೆಲ್ಲ ಹೋಗ್ಕೊಡ್ದು, ಅದೆಲ್ಲ ಒಳ್ಳೆ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು. ಪಾರ್ಕಿಂಗ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನಿಂತ್ಕೊಂಡಿಲ್ಲ, ನಾನು ಓದಿ ಆಯ್ತಾ, ನಮ್ ಕಾರ್ ಇರುತ್ತೇನೆ, ಇವ್ರು ಅಲ್ಲಿ ಇರ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಅಲ್ಲೂ ಇಲ್ಲ ಇವ್ರು. ಅಲ್ಲಿ ಯಾರು ಜನ ಇರಲ್ಲ, ಹಂಗೆಲ್ಲ ಹೋಗ್ಬಾರ್ದು. ಆಚೆ ಇರ್ಬೇಕು, ಔಟ್ ಸೈಡ್ ಬಂದು ನಿಂತ್ಕೊಬೇಕು. ಗೊತ್ತಾಗಿಲ್ಲ ಅಂದ್ರೆ ಯಾರ ತವನ ಫೋನ್ ಮಾಡಿಸ್ಬೇಕು. ಫೋನು ಮಾಡ್ಸಕ್ಕಾಗಿಲ್ಲ ಅಂದ್ರೆ ವೇಟ್ ಮಾಡ್ಬೇಕು, ಬರ್ತಾರೆ ಹುಡಿಕೊಂಡು ಅಂತ. ನನ್ ಜಾಣು ಬೇರೆ ಹೇಳ್ತಿತ್ತು ಆಯ್ತಾ. ನಾನು ಅದು ಅಲ್ಲಿ ಕೆಳಗಿಟ್ಟಿದ್ನ ಮೂಟೆ ಇಟ್ಬಿಟ್ಟು ಅವರು ಸರ್ ನೋಡ್ಕೊಳ್ಳಿ ಒಂದು 5 ನಿಮಿಷ ಅಂದ್ರೆ, ಇಲ್ಲ ಸರ್ ಯಾರನ್ನ ಬಿಟ್ಟು ಹೋಗಿ ಅಂದ್ಬಿಟ್ರು. ನಾನು ಏನು ಮಾಡೋದು, ಇಲ್ಲಿ ಮೂಟೆ ಹೋಯ್ತದಲ್ಲಪ್ಪ ಅಂತ ನಾನು ಇಲ್ಲೇ ಬರ್ತಾ ಇದೆ. ಈಗ ಹೋದ್ರೋಯ್ತು ಅಂತ ಲಾಸ್ಟ್ಗೆ ಬಂದ. ನೀನು ಅಲ್ಲೇ ಲಿಫ್ಟ್ ಹತ್ರ ಬಂದ್ಬಿಟ್ಟ, ನೀನು ಹಂಗೆ ಮಕ ಮಾಡ್ಕೊಂಡಿದ್ದೆ. ಒಟ್ನಲ್ಲಿ ಏನ್ ಗೊತ್ತಾ, ಇವರು 200 ರೂಪಾಯಿಗೋಸ್ಕರ ನನ್ನನ್ನ ನನ್ನ ಮಗನ್ನ ಇವತ್ತು ಕಳ್ದಾಕ್ಬಿಟ್ಟಿದ್ರು, ತಪ್ಪಿಸ್ಕೊಂಡ್ಬಿಟ್ಟಿದ್ರು. 200 ರೂಪಾಯಿಗೆ ಬೆಲೆ ಗೊತ್ತಾ ನಿಂಗೆ? ಎತ್ಕೊಂಬಂದಿದ್ದೀನಿ, ಹಂಗೆ ಕೊಡು 200 ರೂಪಾಯಿ. ಇವಾಗ ಬೆಲೆ ಇರ್ಲಿ, ಏನಾದ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ರು, ಇವಾಗ ಏನ್ ಗತಿ? 200 ರೂಪಾಯಿಗೆ 2 ಹೊತ್ತು ಊಟ ಮಾಡ್ಬೋದು. ಅವರು ಸುಮ್ಮನೆ ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ 200 ರೂಪಾಯಿ ಕೊಡಿ ಅಂದ್ಬಿಟ್ರೆ, ನೀವು ಅಮ್ಮನ 8ನೇ ಮೇಲಿಂದ ಮನೆಗೆ 70 ರೂಪಾಯಿ ಕಳಿಸ್ತೀವಿ. ಎಷ್ಟು ದೂರ ಆಯ್ತದು? 3-4 ಕಿಲೋಮೀಟರ್ ಐತೆ. ಅದು ಅವ್ರ ಬಿಸ್ನೆಸ್ ಏನೋ ಬಿಡಿ. ಇವತ್ತು ಶಾಪಿಂಗ್ಗೆ ಅಂತ ಬಂದು ಏನೇನೋ ಆಗೋಯ್ತು. ಚಿಕ್ಕಪೇಟೆಲ್ ಒಂದು ಮೆಮೊರಿ ಉಳ್ಕೊಂತು ಹಿಸ್ಟ್ರಿ. ನೀನು ಕಾಳ್ದೋಗಿರೋ ಖುಷಿ ಪಡ್ತಾ ಇದೆ ಇನ್ನ. ಹೌದಂತೆ. ಏನ್ ಖುಷಿಯಾಗಿದೆ ನೋಡಿ ಇವ್ರಿಗೆ. ನನಗಂತೂ ನಗು ಅಂದ್ರೆ ನಗು. ಈ ಮಗನ್ ಬೇರೆ ಹೆಂಗ್ ಎತ್ಕೊಂಡು ಓಡಾಡ್ತಾ ಇರ್ಬೋದು ಅಂತ. ನಂಗೆ ಜಾಡರು ಎತ್ಕೊಂಡ್ ರೂಢಿ ಇಲ್ಲ, ನನ್ಗೆ ಹಿಂಗೆಲ್ಲ ದೂರ ಓಡಾಡಿ. ಯಾವಾಗ್ಲೂ ಇವ್ರೆ ಎತ್ಕೋತಾರೆ, ಇಲ್ಲಾಂದ್ರೆ ಅಮ್ಮ ಎತ್ಕೋತಾರೆ. ಒಳ್ಳೆ ಎಕ್ಸೈಸ್ ಇವತ್ತು, ಒಳ್ಳೆ ವಾಕು. ಏನ್ ಇವಾಗೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನನ್ಗೆ ಒಂದ್ ಕಡೆ ನಗು ಬರ್ತೈತಿ ಇವತ್ತು, ಒಂದ್ ಕಡೆ ಅಳು ಬರ್ತೈತೆ. ಅಯ್ಯೋ ದೇವ್ರೆ. ಇನ್ನು ಈ ಕಡೆ ನಮ್ಮ ಮನೆಗೆ ಬಂದ ತಕ್ಷಣ ಅಮ್ಮ ಇವತ್ತು ಜಾಣು ಇಲ್ಲದೆ ನಂಗೆ ಮನೇಲಿ ಇರೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಬೇಜಾರಾಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಬೇಜಾರಾಗ್ಬಿಡ್ತಂತೆ ನಮ್ಮಂಗೆ. ಫೋನ್ ನೋಡ್ಬೇಕಿತ್ತು ಅದೇನಮ್ಮ, ಫೋನ್ ನೋಡ್ಬೇಕಿತ್ತು. ನೀವೇನೋ ನೆಗಾಡ್ಕೊಂಡು ಹೋಯ್ತೀರಿ, ನನ್ನ ಕಷ್ಟ ಹೇಳಿಲಿ. ಬರ್ಬೇಕಿತ್ತು, ನಿಮ್ಮನ್ನು ಕರೆದೆ ಅಲ್ವಾ ಅಮ್ಮ? ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ನಮ್ಮಂಗೆ ನಡಿಯೋಕ್ಕಾಗಲ್ಲ ಅಷ್ಟು ದೂರ ಎಲ್ಲ. ಚಿಕ್ಕಪೇಟೆ ಅಂದರೆ ಓಡಾಡ್ಬೇಕಲ್ವಾ, ಅದಕ್ಕೆ ಪಾಪ ಅವ್ರ ಕಾಲು ನೋವಾಗುತ್ತೆ ಅಂತ. ಆದರೂ ನಾನು ಕರೆದೆ ಬರ್ರಮ್ಮ ಅಂತ. ಓಡಾಡೋಕ್ಕಾಗಲ್ಲ ಅಂದರು. ಇವಾಗ ನೋಡಿದ್ರೆ ಬೇಜಾರು ಅಂತಾರೆ. ಫೋನ್ ಮಾಡಬೇಕಿತ್ತು ಎಲ್ರಿಗೂ ಸ್ವಲ್ಪ. ಒಬ್ಬಂಗೆ ಚಿಕ್ಕಿಗೆ ಎಲ್ಲರಿಗೂ ಫೋನ್ ಮಾಡಿ ಮಾತಾಡೋದು. ಸಾಕಾ? ಸಾಕಂತೆ.
ಮತ್ತು ಊಟ ಮಾಡಿ ಉಣ್ಸನ್ ಬರ ಅಮ್ಮ ಅದೆಂಥ ಗಿಫ್ಟ್ ತೊಗೊಂಡು ಬಂದ್ರಿ ನೀವು ಮಧ್ಯಾಹ್ನ ಓದೋರು ಇವಾಗ ಬಂದ್ರಲ್ಲ ಅಂತೆಲ್ಲ ಕೇಳ್ತಾ ಇದ್ರ. ಆಮೇಲೆ ಅಪ್ಪು ಅದೇ ಹೇಳ್ತಿದ್ರು ನಮ್ಮ ಸ್ಟೋರಿನ, ಹಿಂಗಾಯಿತು ನಿಮ್ಮ ಮಗಳು ತಪ್ಪಿಸ್ಕೊಂಬಿಟ್ಟು ಬರೋದಕ್ಕೆ ಇಷ್ಟು ಲೇಟ್ ಆಗಿಬಿಡ್ತು ಅಂತೆಲ್ಲ ಹೇಳ್ತಿದ್ರು. ಸುಮ್ಮನೆ ಹಿಂಗೆ ಮಾತಾಡ್ತಾ ಕೂತಿದ್ವಿ. ಆಮೇಲೆ ಏನಂದರೆ ಜಾಣುಗೆ ಸ್ವಲ್ಪ ನಾನು ಒಂದು ಪ್ರೋಟೀನ್ ಪೌಡರ್ನ ರೆಡಿ ಮಾಡಿಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಟೈಮೇ ಸಿಗ್ತಿರ್ಲಿಲ್ಲ. ಇನ್ನು ನಾಳೆನೂ ನಮಗೆ ಸ್ವಲ್ಪ ಬೇರೆ ಕೆಲಸ ಇತ್ತು. ಇನ್ನು ಇವತ್ತಿದು ಮಾಡಿಲ್ಲ ಅಂದರೆ ನನಗೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆ ಪೌಡರ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮೊಟ್ಟಿಗೆ ರೆಸಿಪಿ ಕೂಡ ಶೇರ್ ಮಾಡೋಣ. ಈಗ ಸುಮಾರು ಜನ ಮಕ್ಕಳಿರೋರು ಕೂಡ ನನ್ನ ವಿಡಿಯೋಸ್ ಎಲ್ಲ ನೋಡ್ತಿರ್ತೀರ ಅಲ್ವಾ, ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತೇಳಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಒಂದು ಅರ್ಧ ಕಪ್ಪು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಒಣಗಿಸಿಟ್ಟಿದ್ದೆ. ಅದನ್ನು ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಅರ್ಧ ಕಪ್ ಬಾದಾಮಿ ತೊಗೊಂಡ್ರೆ ಅರ್ಧ ಕಪ್ಪು ಗೋಡಂಬಿ ತೊಗೋಬೇಕಾಗತ್ತೆ. ಎರಡೂ ಕೂಡ ಒಟ್ಟಿಗೆ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಪೌಡರ್ ಬೇಗ ಹಾಳಾಗಿಬಿಡತ್ತೆ. ಇನ್ನು ಇದನ್ನು ಹುರಿದು ತೆಗೆದಿಟ್ಟಿದ್ದಾದಮೇಲೆ ಅದೇ ಪ್ಯಾನ್ಗೆ ಇವಾಗ ಮಖಾನ ಬರುತ್ತಲ್ವ, ಮಖಾನನ ನಾನು 1 ಕಪ್ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ಪು ಬಾದಾಮಿ ಮತ್ತು ಗೋಡಂಬಿ ತೊಗೊಂಡ್ರೆ 1 ಕಪ್ ಮಖಾನ ತೊಗೊಳ್ಳಿ, ಸ್ವಲ್ಪ ಜಾಸ್ತಿ ಕೂಡ ತೊಗೋಬೋದು. ಆಮೇಲೆ 1/4 ಕಪ್ಪು ವಾಲ್ನಟ್ಟು. ಮಖಾನ ಮತ್ತು ವಾಲ್ನಟ್ನ ಒಂದೇ ಸಲ ಹುರ್ಕೋತಾ ಇದ್ದೀನಿ. ಇದು ಬೇಗನೆ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಮಖಾನನ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಅದಾದಮೇಲೆ 1-2 ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಮತ್ತು 2 ಸ್ಪೂನ್ ವಾಟರ್ ಮೆಲನ್ ಸೀಡ್ಸ್, 1-2 ಸ್ಪೂನ್ ಸನ್ಫ್ಲವರ್ ಸೀಡ್ಸ್, ಈ ಮೂರನ್ನು ಕೂಡ ಒಟ್ಟಿಗೆ ಸೇರಿಸಿ ಇದನ್ನು ಕೂಡ ಹುರಿದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನ್ ಕಡಲೆಪಪ್ಪನ್ನ ಒಂಚೂರು ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಹುರ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ಇನ್ನಿಷ್ಟನ್ನು ಕೂಡ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಫ್ಯಾನ್ ಕೆಳಗಡೆ ಇಟ್ಟರೆ ಒಂದು 5-10 ನಿಮಿಷಕ್ಕೆಲ್ಲ ತಣ್ಣಗಾಗ್ಬಿಡತ್ತೆ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು ಆಯಿತಾ. ಬಿಸಿ ಬಿಸಿ ಇರುವಾಗಲೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವಾಗ ಮುದ್ದೆ ಆಗಿಬಿಡುತ್ತೆ. ಆದಷ್ಟು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕೇಸರಿ ದಳನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಸೇರಿಸ್ದೆ, ಚೆನ್ನಾಗಿರುತ್ತೆ ಅಂತೇಳಿ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಈ ಪೌಡರ್ ರೆಡಿ ಆಗಿಬಿಡುತ್ತೆ ನೋಡಿ. ಆಮೇಲೆ ಒಂದು 8 ಕಂಟೈನರ್ಗೆ ಹಾಕಿ ಇಟ್ಕೊಳ್ಳೋದು ಅಷ್ಟೇ. ಈ ಪೌಡರ್ನ ನಾವು ಮಗುಗೆ ಬೇರೆ ಬೇರೆ ತಿಂಡಿ ಮಾಡಿಕೊಡ್ತೀವಲ್ಲ, ಅದಕ್ಕೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಯಾವ ಥರ ಅಂತ ಹೇಳ್ಬಿಟ್ಟು 1-2 ರೆಸಿಪಿನ ತೋರಿಸ್ತೀನಿ ನೋಡಿ. ಮೊದಲಿವಾಗ ಒಂದು ಬೌಲ್ಗೆ ಒಂದು ಅರ್ಧ ಬಾಳೆಹಣ್ಣ ತೊಗೊಂಡಿದ್ದೀನಿ. ಬಾಳೆಹಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಓಟ್ಸ್ನ ಸೇರಿಸ್ತಾ ಇದ್ದೀನಿ. ಈ ಓಟ್ಸ್ನ ನಾವು ಪೌಡರ್ ಮಾಡಿ ಕೂಡ ಸೇರಿಸ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು. ಇವತ್ತು ನಾನು ಜಾಣೋಗೇನು ತಿನ್ನಿಸ್ಲಿಕ್ಕೆ ಹೋಗ್ತಿಲ್ಲ, ನಿಮ್ಮ ಒಟ್ಟಿಗೆ ರೆಸಿಪಿ ಮಾತ್ರ ಶೇರ್ ಮಾಡ್ತಿರೋದ್ರಿಂದ ನಾನು ಹಂಗೆ ಹಾಕಿದ್ದೀನಿ. ಕೆಲವೊಂದು ಮಕ್ಕಳಿಗೆ ತಿನ್ಲಿಕ್ಕೆ ಇಷ್ಟ ಆಗಲ್ಲ, ಅವರು ಪೌಡರ್ ಮಾಡಿನೇ ಹಾಕೊಳ್ಳಿ ಆಯಿತಾ. ಇವಾಗ ಒಂದು 2-3 ಸ್ಪೂನ್ ಓಟ್ಸ್ ಹಾಕಿದ್ರೆ ನಾವು 1 ಸ್ಪೂನ್ ಆಗೋವಷ್ಟು ಡ್ರೈ ಫ್ರೂಟ್ಸ್ ಹಾಕೋಬೇಕು, ಆವಾಗ ಅದು ಸರಿ ಹೋಗುತ್ತೆ. ತೀರಾ ಜಾಸ್ತಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ. ಈ ಮೂರನ್ನು ಕೂಡ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ಗೆ ನಾವು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಪುಟ್ಟು ದೋಸೆ ಮಾಡ್ತೀವಲ್ಲ, ಪ್ಯಾನ್ ಕೇಕ್ ಥರ, ಆ ಥರ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ ಇದು. ಆಮೇಲೆ ಇನ್ನೊಂದೇನೆಂದರೆ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆಯಿತಾ. ಹೈ ಫ್ಲೇಮ್ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮ್ ಮಾಡಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜಾಣುಗಂತೂ ಇದು ಫೇವ್ರೇಟ್ ಆಗಿಬಿಟ್ಟಿದೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ರಾಗಿ ಸರಿ ಮಾಡ್ತೀವಲ್ಲ, ಅದಕ್ಕೂ ಕೂಡ ಒಂದು ಅರ್ಧ ಸ್ಪೂನ್ ಬೇಕಿದ್ರೆ ಇದನ್ನು ಸೇರಿಸಿ ತಿನ್ನಿಸ್ಬೋದು. ಮಾಮೂಲಿ ರಾಗಿ ಸರಿ ಒಟ್ಟಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸೋದು ಅಷ್ಟೇ. ಇದು ಮಗುವಿನ ವೇಟ್ ಗೇನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ ಆಯಿತಾ. ರಿಟರ್ನ್ ಗಿಫ್ಟ್ ತರ್ಲಿಕ್ಕೆ ಹೋಗಿ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡು ಬಂದು ಅಲ್ವಾ, ಆ ಗಿಫ್ಟ್ ಏನು ಅಂತೇಳಿ ತೋರಿಸ್ತೀನಿ ರೀ. ಲಾಸ್ಟ್ ನನ್ನ ಸೀಮಂತದಲ್ಲಿ ಪ್ಲೇಟ್ನ ಗಿಫ್ಟ್ ಮಾಡಿದ್ದು ಆಯಿತಾ. ರಿಟರ್ನ್ ಗಿಫ್ಟ್ಗೆ ಪ್ಲೇಟ್ ಕೊಟ್ಟಿದ್ದು. ಈ ಸಲ ಪ್ಲೇಟು ಮತ್ತು ಸ್ಟೀಲ್ ಬಾಕ್ಸು ಆ ಥರದ್ದೆಲ್ಲ ಬೇಡ ಅಂತ ಅಂದ್ಕೊಂಡೆ ನಾನು. ಅದೆಲ್ಲ ಇಲ್ಲೇ ಸಿಗುತ್ತೆ, ಹತ್ರದಲ್ಲೇ ಸಿಗುತ್ತೆ, ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ. ಸ್ವಲ್ಪ ಬೇರೆ ಥರ ಸ್ಪೆಷಲ್ ಗಿಫ್ಟ್ಸ್ ಎಲ್ಲ ನೋಡಬೇಕು, ಒಂಚೂರು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಒಂಚೂರು ಕಡಿಮೆ ರೇಟು ಇರಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗಬೇಕು. ಹಾಗಾಗಿ ಚಿಕ್ಕಪೇಟೆಗೆ ಹೋಗಿದ್ದು. ನನಗೇನು ಆಸೆ ಇತ್ತು ಅಂತ ಅಂದರೆ ಕೃಷ್ಣನ್ ಪೆಂಡೆಂಟ್ ತೊಗೊಂಡು ಬರಬೇಕು ಅಂತೇಳಿ ಆಸೆ ಇದ್ದಿದ್ದು. ಸುಮಾರು ಕಡೆ ಹುಡುಕ್ ನೋಡ್ದು ಆಯಿತಾ. ಜರ್ಮನ್ ಸಿಲ್ವರಲ್ಲಿ, ಹಾಗೆ ಇನ್ನೊಂದು ಗೋಲ್ಡ್ ಕಲರ್ ಇರುತ್ತಲ್ಲ, ಅದನ್ನೇನಂತಾರಪ್ಪು, ತಾಮ್ರನ ಗೋಲ್ಡ್ ಪ್ಲೇಟೆಡ್, ಗೋಲ್ಡ್ ಪ್ಲೇಟೆಡ್ ಬರುತ್ತಲ್ಲ, ಆ ಥರದ್ದು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಶಾಪಲ್ಲಿ ಸಿಕ್ತು. ಆದರೆ ಅದು ಇಷ್ಟು ಪುಟ್ಟದಿತ್ತು ಆಯಿತಾ. ಎಷ್ಟು ಸಿಗುತ್ತಂದರೆ ಇಷ್ಟು, ಅದನ್ನು ಎಲ್ಲೂ ಇಡ್ಲಿಕ್ಕೂ ಆಗಲ್ಲ, ಅಕಸ್ಮಾತ್ ಕಳೆದು ಹೋಗ್ಬಿಡುತ್ತೆ. ಅದಕ್ಕೆ ಇವರು ಬೇಡ, ಅದು ಸುಮ್ಮನೆ ಸಿಕ್ತಿಲ್ಲ ಅಲ್ಲ, ಬೇರೆ ಏನಾದರೂ ನೋಡೋಣ ಅಂತ ಹೇಳಿದ್ರು. ಆಮೇಲೆ ನಾವು ಇನ್ನೂ ಒಂದು ಸ್ವಲ್ಪ ಶಾಪ್ನೆಲ್ಲ ಹುಡುಕಿ ಕೊನೆಗೆ ಇದನ್ನು ತೊಗೊಂಡು ಬಂದಿದ್ದೀವಿ. ನನಗೆ ತುಂಬ ಹಿಡಿಸ್ತು ಆಯಿತಾ. ಜ್ಯುವೆಲ್ರಿ ಬಾಕ್ಸ್ ನೋಡಿ,
ಪುಟ್ಟದಾಗಿದೆ, ಚೆನ್ನಾಗಿದೆ ಅನಿಸ್ತು ನನಗೆ, ಕ್ಯೂಟಾಗಿದೆ ಅನ್ನಿಸ್ತು. ಇದರಲ್ಲಿ ಇನ್ನೂ ಬೇರೆ ಬೇರೆ ಥರ ಆಪ್ಷನ್ಸ್ ಎಲ್ಲ ಇತ್ತು. ಒಂಚೂರು ದೊಡ್ಡದಾಗಿರೋದು, ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋದು, ಆ ಥರದ್ದೆಲ್ಲ ಇತ್ತು. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಆನೆ ಬಂದಿದೆಯಲ್ಲ, ಇಲ್ಲಾದರೂ ಅಟ್ಲೀಸ್ಟ್ ಹಸು ಕರ ಇರೋ ಥರ ನೋಡೋಣ ಅಂದ್ಕೊಂಡೆ ಆಯಿತಾ. ಅವರು ಆ ಥರದ್ದಿಲ್ಲ, ಬರೋದೇ ಈ ಥರ ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂದ್ಬಿಟ್ಟು ಇದನ್ನು ತೊಗೊಂಡು ಇದರೊಟ್ಟಿಗೆ ಕೃಷ್ಣನ್ ಕೊಡಬೇಕು ಅನ್ನೋದು ನನಗೆ ತುಂಬ ಆಸೆ ಆಯಿತಾ. ನನ್ನ ಮಗನೇ ಪುಟ್ಟ ಕೃಷ್ಣ, ನಾನು ಕೃಷ್ಣನ ಭಕ್ತೆ, ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಜಾಣು ನೇಮಿಂಗ್ ಸೆರೆಮನಿ ಅಲ್ವಾ, ಪುಟ್ಟ ಕೃಷ್ಣನ್ ನೋಡ್ಲಿಕ್ಕೆ ಬಂದವ್ರಿಗೆ ಕೃಷ್ಣನ್ನೇ ಉಡುಗೊರೆಯಾಗಿ ಕೊಡೋಣ ಅನ್ನೋದು ನನ್ನ ಆಸೆ ಆಯಿತಾ. ಹಾಗಾಗಿ ಇದರೊಳಗಡೆ ನೋಡಿ ಅರಿಶಿನ ಕುಂಕುಮದ್ದು ಬರಡಿ ಬರುತ್ತಲ್ವ, ಅದರೊಟ್ಟಿಗೆ ಹಸು ಮತ್ತು ಕೃಷ್ಣಂದೊಂದು ಫೋಟೋ ಥರ ಇದೆ. ಇದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಕೊಡೋಣ ಅಂತೇಳಿ ನಾನು ತುಂಬ ಬೇಜಾರು ಮಾಡ್ಕೊತಿದ್ದೆ ಆಯಿತಾ. ಅಯ್ಯೋ ಕೃಷ್ಣನೇ ಸಿಗಲಿಲ್ವಲ್ಲ ನನಗೆ, ಕೃಷ್ಣನ್ ಕೊಡ್ಲಿಕ್ಕೆ ಆಗಲಿಲ್ವಲ್ಲ ಅಂತ. ಆವಾಗಪ್ಪು ಇದು ನೋಡ್ಬಿಟ್ಟು ಹೇಳಿದ್ರು, ಇದನ್ನ ಇಟ್ಕೊಡು, ಆವಾಗ ನಿನಗೆ ಕೃಷ್ಣನ್ ಕೊಟ್ಟಿರೋ ಥರನೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಕುಂಕುಮದ ಭರಣಿ ಮತ್ತು ಅರಿಶಿನ ಕೊಟ್ಟಿರೋದ್ರಿಂದ ಅರಿಶಿನ ಕುಂಕುಮ ಕೂಡ ಕೊಟ್ಟಂಗಾಗುತ್ತೆ, ಸಪ್ರೇಟಾಗಿ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದೊಂದು ತೊಗೊಂಡು ಬಂದೆ. ಇನ್ನು ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಇದನ್ನು ಪ್ಯಾಕ್ ಮಾಡಲಿಕ್ಕೆ ಸಪ್ರೇಟಾಗಿ ನಾವು ಕವರು ಮತ್ತು ಇನ್ನು ಇದಕ್ಕೆ ಬೇರೆ ಎಲ್ಲನೂ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಎಕ್ಸ್ಟ್ರಾ ನಾನು ತೊಗೊಂಡು ಬಂದಿದ್ದೀನಿ. ಒಂದು 2-3 ದಿನ ಟೈಮ್ ಮಾಡಿಕೊಂಡು ಆಮೇಲೆಲ್ಲ ಪ್ಯಾಕ್ ಮಾಡಿ ಇಡುವಂಥದ್ದು. ಈ ಬಾಕ್ಸ್ ಹೆಂಗಿದೆ, ಈ ಜ್ಯುವೆಲ್ರಿ ಬಾಕ್ಸು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ. ಆಮೇಲೆ ಇನ್ನೊಂದೇನಂತ ಅಂದರೆ, ಜಾಣು ನೇಮಿಂಗ್ ಸೆರೆಮನಿ ಅಂತ ನಾನು ಹೇಳಿದ್ಮೇಲೆ ಸುಮಾರು ಜನ ಕಮೆಂಟಲ್ಲಿ ಹೇಳ್ತಿದ್ರಿ, ನಮ್ಮನ್ನು ಕರಿಯಲ್ವಾ ಶಿಲ್ಪ, ನಮ್ಮನ್ನು ಕರಿಯಲ್ವಾ ಅಂತ. ನಿಮಗೆ ಗೊತ್ತಿರುತ್ತೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಎಲ್ರೂ ಕರೆದು ಫಂಕ್ಷನ್ ಮಾಡೋವಷ್ಟು ಇನ್ನೂ ಶಕ್ತಿ ಭಗವಂತ ನಮಗೆ ಕೊಟ್ಟಿಲ್ಲ. ಮುಂದೆ ಒಂದಿನ ಕೊಡಲಿ ಅಂತೇಳಿ ಬೇಡ್ಕೊಳ್ತೀನಿ. ಆದರೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನಾದರೂ ನಿಮಗೆ ಕೊಡಿಸ್ಬೇಕು ಅನ್ನೋದು ನನ್ನ ಆಸೆ ಆಯಿತಾ. ಈಗ ಫಂಕ್ಷನಿಗೆ ಬಂದವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಮಾಡ್ತೀವಿ ನಾವು, ಹಾಗೆ ನಿಮಗೂ ಕೂಡ ಏನಾದರೂ ಒಂದು ಪುಟ್ಟ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಈ ಸ್ಪೆಷಲ್ ಗಿಫ್ಟ್ಗಳನ್ನ ತೊಗೊಂಡು ಬಂದಿದ್ದೀನಿ ನಾನು. ಇದರಲ್ಲಿ ಬೇರೆ ಬೇರೆ ಥರ ಗಿಫ್ಟ್ಸ್ ಇದೆ, ಇದೇ ಬೇರೆ ಗಿಫ್ಟು. ಈ ಗಿಫ್ಟ್ನ ನಿಮಗೆ ಕಳಿಸ್ಬೇಕು ಅಂತ ಅಂದರೆ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ಆಯಿತಾ. ಯಾಕೆ ಈ ಕ್ವಶನ್ ಕೇಳ್ತಿದ್ದೀನಿ ಅಂದರೆ, ಈಗ ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಎಲ್ರಿಗೂ ಕೂಡ ನಾನು ಗಿಫ್ಟ್ ಕಳಿಸ್ಲಿಕ್ಕಾಗಲ್ಲ, ನಿಮಗೆ ಗೊತ್ತಿರುತ್ತೆ. ನಮ್ಮ ಕೈಲಿ ಎಷ್ಟಾಗುತ್ತೆ ನೋಡಿ ಅಷ್ಟು ಜನಕ್ಕೆ ಗಿಫ್ಟ್ನ ಕಳಿಸ್ಕೊಡ್ಬೋದು. ಯಾರು ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ವಾ. ಹಾಗಾಗಿ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ. ಜಾಣು ನಾಮಕರಣದ ದಿನ ಜಾಣು ನೇಮ್ ರಿವೀಲ್ ಮಾಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇದುವರೆಗೂ ನಾನು ಎಲ್ಲೂ ಕೂಡ ಜಾಣು ನೇಮ್ನ ರಿವೀಲ್ ಮಾಡಿಲ್ಲ. ಈ ವ್ಲಾಗ್ ನೀವು ನೋಡ್ತಾ ಇದ್ದೀರಲ್ಲ, ನೀವು ನೋಡಿಬಿಟ್ಟು ಈಗ ವ್ಲಾಗ್ ಅಪ್ಲೋಡ್ ಆಗಿ 1 ಅವರ್ ಒಳಗಡೆ ನೀವೇನಾದರೂ ಜಾಣು ಹೆಸ್ರನ್ನ ನಾವೇನು ಇಡ್ಬೋದು ಅಂತೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿದರೆ ಅವ್ರಿಗೆ ನಾನು ಈ ಗಿಫ್ಟ್ನ ಕಳಿಸ್ಕೊಡ್ತೀನಿ. ಒಂದು 5 ಮೆಂಬರ್ಸ್ಗೆ ಈ ಗಿಫ್ಟ್ನ ಕಳಿಸ್ಕೊಡ್ತೀನಿ ಆಯಿತಾ. ಎಷ್ಟೊಂದು ಹೆಸರಿರುತ್ತೆ, ಹೆಂಗೆ ಗೊತ್ತಾಗುತ್ತೆ ಶಿಲ್ಪ ಅಂತ ನೀವು ಹೇಳ್ಬೋದು. ನಾನೊಂದು ಕ್ಲೂ ಕೊಡ್ತೀನಿ, ಯಾವ ಲೆಟರಿಂದ ನಾವು ಜಾಣುಗೆ ಹೆಸರಿಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ವಿ ಅಕ್ಷರದಿಂದ ಜಾಣುಗೆ ಹೆಸರಿಡ್ತಾ ಇರೋದು. ನೀವು 3 ಹೆಸರನ್ನ ಗೆಸ್ ಮಾಡಿ ಕಳಿಸ್ಬೋದು ಆಯಿತಾ. ವಿ ಲೆಟರಿಂದ ಒಂದು 3 ಹೆಸರನ್ನ ಗೆಸ್ ಮಾಡಿ ಕಳಿಸ್ಬೋದು. ಆ 3ರಲ್ಲಿ ಒಂದು ಸರಿ ಇದ್ದರೂ ಕೂಡ ನಾನು ಅವ್ರಿಗೆ ಈ ಗಿಫ್ಟ್ನ ಕಳಿಸ್ಕೊಡ್ತೀನಿ. ಬೇಗನೆ ಕಮೆಂಟ್ ಮಾಡಿ ಆಯಿತಾ. ಯಾವ ಥರ ಗಿಫ್ಟ್ನ ಕಳಿಸ್ತೀನಿ, ಯಾರಿಗೆ ಕಳಿಸ್ತೀನಿ ಅನ್ನೋದನ್ನ ಜಾಣು ನಾಮಕರಣ ಆಗುತ್ತಲ್ಲ ಆವತ್ತಿನ ದಿನ ನಾನು ನಿಮಗೆ ಹೇಳ್ತೀನಿ ಆಯಿತಾ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಾಕಾಗಿದೆ ನಮಗೂ ಇವತ್ತು, ಸ್ವಲ್ಪ ನಿದ್ದೆ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿದೆ. ಮಿಸ್ ಮಾಡ್ದೇನೆ ಜಾಣು ನೇಮ್ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೂ ಒಂಥರ ಕಾತರ, ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತಿನ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.